ಈ ಎಜುಕೇಟಿ ಸಿಲೆಬಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು? ವಿದ್ಯಾರ್ಥಿಗಳು ಒಂದು ಏನ್ ಮಿಸ್ಟೇಕ್ ಮಾಡತ್ತಾರ ಅಂತಂದ್ರ ಪ್ರಿಪರೇಷನ್ TCS ಪ್ಯಾಟರ್ನ್ ದಾಗ ಮಾಡಾಕತ್ತಾರ್ರಿ. ಎಕ್ಸಾಮಿನೇಷನ್ ಎಡಿಕ್ಟಿವ್ ಹೋಗಿ ಕೊಡಕ್. ಸರ್ ಮೈ ಕಮಿನ್. ಈಗ ಸದ್ಯಕ್ಕೆ ನೋಡ್ರಿ TCS ದಾಗ ಆನ್ಲೈನ್ ಕ್ವಶನ್ಸ್ ಮಾಡ್ಬೇಕು. ಈ ಎಡಿಕ್ವಿಟಿದೊಳಗೆ ಏನಾಗ್ಯಾವಪ್ಪ ಅಂತಂದ್ರ ಎಲ್ಲಾ ತರದ ಪ್ರಶ್ನೆಗಳು ಹೆಂಗ್ ಬರತ್ತಾರ? ಹೊಂದಿಸಿ ಬರೆಯೋ ಪ್ರಶ್ನೆಗಳು ಬರಾಕತ್ತಾರ, ಬಿಟ್ಟ ಸ್ಥಳ ತುಂಬುವಂತ ಪ್ರಶ್ನೆಗಳು ಬರಾಕತ್ತಾರ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರಾಕತ್ತಾರ. ಹೆಂಗ ಅಪ್ಗ್ರೇಡ್ ಆಗೈತಿ ಅಂತಂದ್ರ ಹುಡುಗ 10 ಕ್ವಶನ್ಸ್ ಮುಟ್ಟಿ ಬರ್ತಾನ ಅನ್ನೋದ ಡೌಟ್. ಇನ್ನ SSC GD ಎಕ್ಸಾಮ್ ಕಾಲ್ಫಾರ್ಮ್ ಬರ್ಬೇಕ್ರಿ, ಜಾಯಿನ್ ಮಟ್ಟ ಬರ್ಬೇಕು SSC GD. ಈಗ ನನ್ನ ಅಂದಾಜ ರೀ ಇಟೋ ತಳಿರಿ ಕಾಲ್ಫಾರ್ಮ್ ಆಗ್ಬೇಕು. ಎಷ್ಟು ಬೇಕಿರ್ಬೋದು? ಅಂದ್ರೆ ಯಾಕೆ ಆಗ್ತದ ಅಂತಂದ್ರ CRPF ದೊಳಗ 2 ಬಟಾಲಿಯನ್ಗಳನ್ನ ಹೆಚ್ಚು ಮಾಡಿದ್ರು. ಇನ್ನೊಂದು ವಿಶೇಷ ಈ ವರ್ಷದ SSC GD ಏನಂತಂದ್ರ RPF ಅನ್ನ SSC GD ಒಳಗೆ ಸೇರಿಸಿದ್ರು. ಇದೊಂದು ಅಲ್ಟಿಮೇಟ್ ಚೇಂಜಸ್. SSC GD ಡಿಪಾರ್ಟ್ಮೆಂಟ್ ದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಗಿವೆ. ಒಂದೇದು SSC ವೆಂಡರ್ ಚೇಂಜ್. ಈ ಬಾರಿ SSC GD ವೆಂಡರ್ ಚೇಂಜ್ ಆಗಿರೋದ್ರಿಂದ ಮೊದಲು TCS ದವರು ಎಕ್ಸಾಮ್ ಅನ್ನ ನಡೆಸ್ತಿದ್ರು, ಆದ್ರೆ ಈಗ ಎಜುಕೇಟಿ ಅವರು ಎಕ್ಸಾಮ್ ಅನ್ನ ನಡೆಸ್ತಿದ್ದಾರೆ. ಎಜುಕೇಟಿ ಅವರ ಪ್ರಕಾರ SSC GD ಎಕ್ಸಾಮ್ ಪ್ಯಾಟರ್ನ್ ನಲ್ಲಿ ಸಿಲೆಬಸ್ ಮತ್ತು ಪ್ರಶ್ನೆ ಕೇಳುವ ರೀತಿಯಲ್ಲಿ ಬಹುದೊಡ್ಡ ಪ್ರಮಾಣದ ಬದಲಾವಣೆಗಳಾಗಿವೆ. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಬಾರಿ SSC ಯಲ್ಲಿ RPF ಅನ್ನ ಕೂಡ ಸೇರಿಸಿದ್ದಾರೆ. ನೀವು ಕೂಡ SSC GD ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಎಜುಕೇಟಿ ಅವರ ಪ್ರಕಾರ ಸಿಲೆಬಸ್ ಅನ್ನ ನೀವು ಎಲ್ಲಿಂದ ಫೈಂಡ್ ಔಟ್ ಮಾಡಬೇಕು, ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಕೇಳ್ತಿದ್ದಾರೆ, ನೀವು ಎಕ್ಸಾಮ್ ಪ್ರಿಪರೇಷನ್ ಗೋಸ್ಕರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಲಿ ಮತ್ತು ಮೌಕ್ ಟೆಸ್ಟ್ ಗಳನ್ನ ಎಲ್ಲಿಂದ ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಟೀಚರ್ ದ ಫೌಂಡರ್ ಆಫ್ ಗ್ಲೋಬಲ್ ಎಜುಕೇಶನ್ ಬನಾಟಿ ಮಿಸ್ಟರ್ ಶಿವಾನಂದ್ ಬೆಳ್ಳಿಯೂರಿ ಸರ್ ಅವರ ಜೊತೆಗೆ ನಾವು ಚರ್ಚಿಸಿದ್ದೇವೆ. ಸೊ ಲೆಟ್ಸ್ ಎಂಜಾಯ್ ದಿ ಶೋ. SSC ಗೆ ಈಗ ಪ್ರಿಪೇರ್ ಆಗ್ತಕ್ಕಂತ ವಿದ್ಯಾರ್ಥಿಗಳ್ರಿ ಈಗ ಏನೋ ವೆಂಡರ್ ಚೇಂಜ್ ಆಗಿದ್ದಾರೆ. ಈಗ ಮೊದಲನೇದ TCS ಇತ್ರಿ, ಅವಾಗ ಇಂಟರ್ಫೇಸ್ ಬೇರೆ ಇರ್ತಿತ್ರಿ. ಈಗ ಎಡ್ಯುಕೇಟಿ ಅಂತ ಹೇಳಿ ಬಂದೈತ್ರಿ. ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ ಪೂರ್ತಿ ಸಾಫ್ಟ್ವೇರ್ ಚೇಂಜ್ ಇರ್ತೈತಿ ಒಳಗಿಂದ. ಈಗ ರೀ SSC ಯಾರು ಪ್ರಿಪರೇಷನ್ ಮಾಡತ್ತಾರೋ ಫಸ್ಟ್ ಏನ್ ಮಾಡ್ಬೇಕಂತಂದ್ರ ರೀ ವೆಂಡರ್ ಚೇಂಜ್ ಆಗಿದ ಪ್ರಕಾರ ಅವ್ರದ್ದು ಸಿಲೆಬಸ್ ಏನೈತಿ ನೋಡ್ಕೋಬೇಕ್ರಿ. ಇವ್ರ ಏನಾರ ರೀ TCS ಪ್ರಕಾರ ಏನಾರ ಪ್ರಿಪರೇಷನ್ ಆಗಿ ಹೋಗಿ ಎಕ್ಸಾಮ್ ಬರ್ತಂತಂದ್ರ ಇವ್ರಿಗೆ 100% ನಿರಾಶೆ ಆಗೋದಂತೂ ಫಿಕ್ಸ್ ರೀ. ಅದಕ್ಕೆ ವೆಂಡರ್ ಚೇಂಜ್ ಆಗ್ಯಾರ್ರಿ, ಸಿಲೆಬಸ್ ಏನೈತಿ ನೋಡ್ಕೋಬೇಕು, ರಿವಿಷನ್ ಪ್ಲಾನ್ ಮಾಡ್ಕೋಬೇಕು, ನೆಕ್ಸ್ಟ್ ಅದ್ರದ ಅದೇ ಪ್ರಕಾರ ಪ್ರಿಪರೇಷನ್ ಮಾಡ್ಬೇಕು. ಅದಕ್ಕ ಅವ್ರ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಒಂದು 4 ಹಂತಗಳನ್ನ ಅವ್ರು ಫಾಲೋ ಮಾಡ್ಬೇಕ್ರಿ. ಒಂದು ಸಿಲೆಬಸ್ ನೋಡ್ಕೋಬೇಕ್ರಿ, ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕು. ಎರಡನೇದು ಸಿಲೆಬಸ್ ಅನ್ನ ರಿವಿಷನ್ ಮಾಡ್ಕೋಬೇಕು. ಮೂರನೇದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಅದ್ರ ಮೇಲೆ ಇದ್ದಿರ್ತಕ್ಕಂತ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಇವ್ರು SSC GD ಎಕ್ಸಾಮಿನೇಷನ್ ಬರತ್ತಾರ ಬರೀ SSC GD ಎಕ್ಸಾಮ್ದು ಅಷ್ಟ ಕ್ವಶನ್ಸ್ ಪೇಪರ್ ನೋಡ್ಬಾರ್ದ್ರಿ ಇವ್ರು. ಆ ವರ್ಷದಾಗ ಯಾವ್ಯಾವ ಎಕ್ಸಾಮ್ ನಡೆದಿರ್ತಾವ ಎಲ್ಲಾ ಕ್ವಶನ್ ಪೇಪರ್ ಇವ್ರು ನೋಡ್ಬೇಕು. ನಮ್ಮ ಹುಡುಗರು ತಲೆಯಾಗ ಅದ್ ಇಲ್ಲೇ ಇಲ್ರಿ. ಅದಕ್ಕ ಇಂಟರ್ಫೇಸ್ ಚೇಂಜ್ ಆಗೈತಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗೋದು ಬಹಳ ಒಂದ್ ಸ್ವಲ್ಪ ಮುಷ್ಕಿಲ್ ಆಗೈತಿ. ಅದಕ್ಕೆ ಒಳ್ಳೆ ತರ ಕಂಟೆಂಟ್ ಇರೋದನ್ನ ಆಯ್ಕೆ ಮಾಡ್ಕೊಂಡು ತರಬೇತಿ ತಗೊಂಡು ಶಾರ್ಟ್ ಟೈಮ್ ದಾಗ ಒಂದು ಅಚೀವ್ಮೆಂಟ್ ಮಾಡ್ಕೊಳಕ್ ಅವಕಾಶ ಐತ್ರಿ. ಅದರ 3ನೇ ಸ್ಟೆಪ್ ಆಯ್ತ್ರಿ. 4ನೇ ಸ್ಟೆಪ್ ಏನಂತಂದ್ರಿ ಯಾವ್ಯಾವ್ದ್ರೊಳಗ ವೀಕ್ ಅದರ ಅವತ್ರನ್ನ ಸ್ಟ್ರಾಂಗ್ ಮಾಡ್ಕೋಬೇಕ್ರಿ. 5ನೇ ಸ್ಟೆಪ್ ಏನ್ ಮಾಡ್ಕೋಬೇಕಂತಂದ್ರ ರಿವಿಷನ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಮಾಕ್ ಟೆಸ್ಟ್ ಗಳನ್ನ ಕೊಡ್ಬೇಕ್ರಿ. ಹೆವಿ ಎಷ್ಟು ಮಾಕ್ ಟೆಸ್ಟ್ ಗಳನ್ನ ಬರೀತಾರ ಅಷ್ಟ ಅವ್ರಿಗೆ ಸಿಲೆಬಸ್ ಗ್ರಿಪ್ ಬರ್ತದ, ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಕ್ ಈಜಿ ಆಗ್ತದ. ಅದ್ರೊಳಗ ವಿಶೇಷವಾಗಿ ಈಗ ನಮಗ ಟೆಕ್ಸ್ಟ್ ಬುಕ್ ದಾಗ ಏನಾಗ್ತದ ಅಂತಂದ್ರ ಈಗ ಹೆಂಗ ಎಡಿಕ್ವಿಟಿದವ್ರು ಕ್ವಶನ್ ಪೇಪರ್ ಪ್ಯಾಟರ್ನ್ ಬರತೈತಿ ಅದ ಪ್ರಕಾರ ಪ್ಯಾಟರ್ನ್ ದಾಗ ಸಾಕಷ್ಟು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಬಿಡಾಕತ್ತಾರ, PYQ ಬಿಡಾಕತ್ತಾರ್ರಿ. ಅದ್ರ ಒಂದ್ರಿ ನಮ್ಮ ಎಡಿಕ್ವಿಟಿದವ್ರು PYQ ಅನ್ನ ಹೊರಗಡೆ ಅಟ್ ಬಾಳ ಸ್ಪ್ರೆಡ್ ಮಾಡ್ಬಿಡುವರ್ರಿ. ಸ್ಪ್ರೆಡ್ ಮಾಡಿದ್ರ ಅವ್ರಿಗೆ ಒಂದು ಥ್ರೆಟ್ಟಿಂಗ್ ಐತ್ರಿ, ಅಂಜಿಕೆ ಹಾಕಿದಾರ್ರಿ, ನೋಟಿಸ್ ಬಿಡ್ತೀವಿ, ಲೀಗಲ್ ಆಕ್ಷನ್ ತಗೋತೀವಿ ಅಂತ ಹೇಳಿ. ಅದಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಮೊದ್ಲ ಒಂದಿಷ್ಟು ನೋಟ್ಸ್ ಸಿಗ್ಬೇಕಾರ ಇದು ಕಡಿಮೆ ಐತ್ರಿ. ಹೆಂಗೋ ಮಾಡಿ ಒಂದ್ ಸ್ವಲ್ಪ ತಗೋಬೇಕಂತಂದ್ರ ಇದ್ದಟ್ರಾಗ ಅಗ್ದಿ ದಿ ಬೆಸ್ಟ್ ನೋಟ್ಸ್ ರೆಡಿ ಮಾಡ್ಕೋಬೇಕಂತಂದ್ರ ಒಂದ್ ಸ್ವಲ್ಪ ಪ್ಲಾನಿಂಗ್ ಬೇಕ್ರಿ, ಪ್ರಿಪರೇಷನ್ ಬೇಕ್ರಿ, ಗೈಡೆನ್ಸ್ ಬೇಕ್ರಿ, ಸಕ್ಸಸ್ ಆಗ್ಬೇಕಲ್ರಿ. ಈಗ ವೆಂಡರ್ ಚೇಂಜ್ ಆಗಕ್ ರೀಸನ್ ಏನಿರ್ಬೋದ್ರಿ? ನೋಡ್ರಿ, ಒಬ್ಬರಿಗೆ ಕಂಟಿನ್ಯೂಸ್ ಕೊಟ್ಟು ಅಂತಂದ್ರ ಮೊನೋಪೊಲಿ ಕ್ರಿಯೇಟ್ ಆಗ್ತದ.
ಒಂದ ಕಡೆ ಒಂದ ಕಡೆ ಕೊಟ್ರ ಬರೀ ಟಿ ಸಿ ಎಸ್ ಅಂತಂದ್ರ ಬೇರೆದವ್ರು ಯಾರು ಇಲ್ಲನ್ರಿ ಅದಾರಲ್ರಿ ಎಡಿಕ್ಯೂಟಿದವ್ರು ಮಾಡ್ತಾರ ಫಸ್ಟ್ ಒಂದ್ 2-3 ಎಕ್ಸಾಮ್ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಮುಂದಿನ ಎಕ್ಸಾಮ್ ಅವ್ರಿಗೆ ಅನುಕೂಲ ಆಗ್ತದ್ರಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತಕ ಕಷ್ಟ ಆಗ್ತೈತ್ರಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಯ್ತ್ರಿ ಈಗ ಆಲ್ರೆಡಿ ಒಂದ್ 2-3 ಎಕ್ಸಾಮ್ ಬರ್ಸಿರಿ ಒಂದೇನ್ರಿ ಚೇಂಜ್ ಆಗ್ತಾ ಇರ್ಬೇಕ್ರಿ ಚೇಂಜ್ ಆದ್ರೂ ಕೂಡ ರೀ ಬಹಳ ಏನ್ ಹಂಗೇನ್ ಚೇಂಜ್ ಆಗಿಲ್ರಿ ಅದ್ರ ಒಂದ್ ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಆಗೈತಿ ಸ್ವಲ್ಪ ಸಿಲೆಬಸ್ ದಲ್ಲಿ ಅಪ್ಡೇಟೆಡ್ ಆಗೈತಿ ಕ್ವಶನ್ ಪೇಪರ್ ರಿಪೀಟ್ ಆಗೋದು ಒಂದ್ ಸ್ವಲ್ಪ ಕಡಿಮೆ ಆಗೈತ್ರಿ ಹೊರಗಡೆ ಕ್ವಶನ್ ಪೇಪರ್ ಬಂದಿಲ್ಲ ರಿಸೋರ್ಸ್ ಕಡಿಮೆ ಇರೋದ್ರಿಂದ ಹಂಗ ಅನಸ್ತಿರ್ಬೋದ್ರಿ ಬಟ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂಡ್ರ ಆಗ್ತದ್ರಿ ಈ ವೆಂಡ್ರಿ ಚೇಂಜ್ ಆಗೋದ್ರಿಂದ ರೀ ನಮ್ ವಿದ್ಯಾರ್ಥಿಗಳ ಮನಸ್ತಾಪ ಹೆಂಗೈತ್ರಿ ಅಂದ್ರ ಅವ್ರ ಇದಕ್ಕ ಅಗ್ರಿ ಅದಾರು ಅಥವಾ ಡಿಸ್ಅಗ್ರಿ ಅದಾರು ಆಕ್ಚುಲಿ ವಿದ್ಯಾರ್ಥಿಗಳು ಏನ್ ಮಾಡಿರ್ತಾರ್ರಿ TCS ಪ್ರಕಾರ ಪ್ರಿಪರೇಷನ್ ಮಾಡ್ಯಾರ ಪೈಲ ವೆಂಡ್ರಿ ಅವರು ಆ ಪ್ರಕಾರ ಪ್ರಿಪರೇಷನ್ ಮಾಡಿ ಅದೇ ಪ್ರಕಾರ ಎಕ್ಸಾಮ್ ಕೊಡಾಕ ಅವ್ರ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡಿರ್ತಾರ್ರಿ ಸ್ವಲ್ಪ ಅವ್ರಿಗಂತೂ ಡಿಸ್ಟರ್ಬ್ ಆಗೋದಂತೂ ಫಿಕ್ಸ್ ರೀ ಅದ್ರೊಳಗೆ 2 ಮಾತಿಲ್ರಿ ಆದ್ರ ಅವ್ರು ಅದ ಮೈಂಡ್ ಸೆಟ್ ಒಳಗಿದ್ರ ಅಂತಂದ್ರೆ ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗಂದ್ರೆ ಹೆಂಗ್ ಆಗ್ತದ್ರಿ ಇವ್ರು ಪ್ರಿಪರೇಷನ್ ಮಾಡೋದು TCS ಪ್ಯಾಟರ್ನ್ ಕ್ವಶನ್ ಬರೋದು ಎಡಿಕ್ಯೂಟಿ ಪ್ಯಾಟರ್ನ್ ಹಿಂಗಾಗಿ ಎಲ್ಲಾ ಒಟ್ಟು ಮನಸ್ತಾಪಗಳು ಆಗೋದಂತೂ ಫಿಕ್ಸ್ ರೀ ಅದ್ರೊಳಗೆ 2 ಮಾತಿಲ್ರಿ ಇವ್ರ ಏನ್ ಮಾಡ್ಬೇಕ್ರಿ ಅದನ್ನ ಹಳಿದೆಲ್ಲ ಬಿಡ್ಬೇಕ್ರಿ ಹೊಸ ಟೈಪ್ ಕ್ವಶನ್ಸ್ ಹೆಂಗ್ ಬರಾಕತ್ತೇವು ಹೆಂಗ್ ಪ್ರಿಪೇರ್ ಆಗ್ಬೇಕು ಏನ್ ಮಾಡ್ಬೇಕು ಪ್ಲಾನ್ ಮಾಡ್ಕೊಳ್ಬೇಕ್ರಿ ಅಂದ್ರೆ ಇದು ನೀವು ವೆಂಡ್ರೆ ಹೊಸದಾಗಿ ಏನ್ ವೆಂಡರ್ಸ್ ಬಂದಾರ್ಲ TCS ಅಂದ್ರೆ ಇಡೀ ನಮ್ ಇಂಡಿಯಾದೊಳಗಡೆನ ದೊಡ್ಡ ಕಂಪನಿ ಇರೋದ್ರಿ ಹಂಗ ನೋಡಿದ್ರೆ ರೀ ಎಡ್ಯುಕೇಟಿಗೆ ಅಷ್ಟು ದೊಡ್ಡ ಪ್ರಮಾಣದಾಗ ಎಕ್ಸಾಮ್ ನಡೆಸುವಂತ ಎಕ್ಸ್ಪೀರಿಯನ್ಸ್ ಐತಿ ಅಂತೀರಿ ಈಗ ಸದ್ಯಕ್ ನೋಡ್ರಿ ಯಾರೋ ಆಗ್ಲಿ ಸ್ಟಾರ್ಟಿಂಗ್ ದಾಗನ ಗ್ರೋತ್ ಆಗಿರಂಗಿಲ್ಲ ಜೀರೋದಿಂದನ ಸ್ಟಾರ್ಟ್ ಆಗ್ಬೇಕ್ರಿ ಈಗ ಇವ್ರಿಗೆ ಆದ್ರೂ ಒಂದ್ ಅವಕಾಶ ಸಿಕ್ಕಿತ್ರಿ ಈಗ ಆಲ್ರೆಡಿ ಒಂದ್ 2-3 ಎಕ್ಸಾಮ್ ಬರ್ದಾರ್ರಿ ಅವರು ಆ ಲೆವೆಲ್ಗೆ ರಿಸಲ್ಟ್ ಕೊಡ್ಬೋದ್ರಿ ಅದ್ರೊಳಗೇನ್ ಡೌಟ್ ಇಲ್ಲ ಯಾಕಂದ್ರ ಗೋರ್ಮೆಂಟ್ ದವ್ರು ಅವ್ರಿಗೆ ಕೊಡಾಕತ್ತಾರ ಅಂತಂದ್ರ ಅಲ್ಲಿ ಬಹಳಷ್ಟು ಫ್ಯಾಕ್ಟರ್ಗಳು ಆಗ್ತಾವ TCS ದವ್ರನ್ನ ಬಿಟ್ಟಾರಂತಂದ್ರ ಅದಕ್ಕೂ ಒಂದ್ ಇನ್ನೊಂದಿಷ್ಟು ಕಾರಣಗಳು ಇರ್ತಾವ ಎಡಿಕ್ಯೂಟಿ ದವ್ರನ್ನ ತಗೊಂಡಾರ ಅಂತಂದ್ರ ಅದಕ್ಕೂ ಒಂದಿಷ್ಟು ಕಾರಣಗಳು ಇರ್ತಾವ ಅದಕ್ಕಾಗಿ ತಗೊಂಡಾರ್ರೆ ಇನ್ ಅದನ್ನ ಚೇಂಜ್ ಮಾಡಕಂತೂ ಆಗಂಗಿಲ್ಲ ನಾವು ಚೇಂಜ್ ಆಗ್ಬೇಕು ಇಷ್ಟ ನಾವು ಅಪ್ಡೇಟ್ ಆಗ್ಬೇಕು ಎಕ್ಸಾಮಿನೇಷನ್ ಅಂತೂ ಎಡಿಕ್ಯೂಟಿ ದವ್ರು ಪಕ್ಕಾ ಪರ್ಫೆಕ್ಟ್ ಆಗಿ ನಡ್ಸಾಕತ್ತಾರ್ರಿ ಈಗ ಆಲ್ರೆಡಿ ಒಂದಿಷ್ಟು ಎಕ್ಸಾಮ್ಸ್ ಗಳು ನಡ್ಸ್ಯಾರ ಯಾವ್ದು ರೀ ಪೇಜ್ 12 ಮಾಡ್ರಿ ಪೇಜ್ 13 ಮಾಡ್ರಿ ನೆಕ್ಸ್ಟ್ ಸ್ಟೆನೋ ಮಾಡಿದ್ರಿ ಈಗ SSC CHSL ಎಕ್ಸಾಮಿನೇಷನ್ಸ್ ನಡ್ಸತ್ತಾರ ಅಂದ್ರೆ ಇಷ್ಟೆಲ್ಲಾ ಎಕ್ಸಾಮಿನೇಷನ್ಸ್ ನಡ್ಸಕ್ಕಾಗ್ಲೇರಿ ಒಂದಿಷ್ಟು ತೊಂದರೆಗಳು ಆಗಿರ್ಬೋದ್ರಿ ಆದ್ರೆ ಇನ್ ಬರ್ಬರ್ತಾ ಅವರು ಅಪ್ಡೇಟ್ ಆಗ್ತಾರ್ರಿ ಅಪ್ಗ್ರೇಡ್ ಆಗ್ತಾರು ಅವರು ಅವ್ರ ಲೆವೆಲ್ ಬರ್ತಾ ಇದಾರೆ ಹಂಗೇನ್ ಬಾಳ್ ಪ್ರಾಬ್ಲಮ್ ಏನಾಗಿಲ್ಲ ರೀ ಎಕ್ಸಾಮಿನೇಷನ್ ಬರ್ದಂತ ವಿದ್ಯಾರ್ಥಿಗಳು ಅನಿಸಿಕೆಗಳನ್ನ ಕೇಳಿದಾಗ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ತಾರ್ರಿ TCS ದಾಗ ಏನ್ ಕೊಡ್ತಿತ್ರಲ್ರಿ ಎಲ್ಲಾ ತರದ ಸೌಲಭ್ಯಗಳು ಈಗ ಇವರು ಎಡಿಕ್ಯೂಟಿದವ್ರು ಆಲ್ಮೋಸ್ಟ್ ಕವರ್ ಮಾಡ್ಯಾರ ಸ್ಟಾರ್ಟಿಂಗ್ ಒಂದ್ ಪ್ರಾಬ್ಲಮ್ ಆಗ್ಯದ್ರೆ ಅದೇನಿಲ್ಲ ಅನ್ನಂಗಿಲ್ಲ ಬಟ್ ಕವರ್ ಆಕೈತಿ ಇದು ಅರ್ಲಿ ಸ್ಟೇಜ್ ದಾಗ ಎಂತ ಮಿಸ್ಟೇಕ್ಸ್ ಇರ್ಬೋದ್ರಿ ಇವರು ಅರ್ಲಿ ಸ್ಟೇಜ್ ದಾಗ ಒಂದ್ ಸ್ವಲ್ಪ ಏನ್ ಮಾಡ್ಯಾರ್ರಿ ಅವಕಾಶ ಸಿಕ್ಕತಿ ಅಂತ ಹೇಳಿ ಹೆಂಗ್ ಬೇಕ್ ಹಂಗ್ ಡಿಸಿಷನ್ಸ್ ತಗೊಂಡಾರ ಅದು ತಪ್ಪಾಗ್ತದ್ರಿ ಈಗ ಅವಕಾಶ ಸಿಕ್ಕೈತಿ ಅಂತಂದ್ರ ಎತ್ತಬೇಕತ್ತ ಡಿಸಿಷನ್ ತಗೊಂಡು ಹೆಂಗ ಮಾಡುದ್ರ ಉಪಯೋಗ ಆಗೋದಿಲ್ಲ ಫಸ್ಟ್ ಏನ್ ಮಾಡ್ಬೇಕು ಎಲ್ಲಾ ತರ ಹೈಫೈ ಇರ್ಬೇಕು ಎಕ್ಸಾಮಿನೇಷನ್ ಬರೆಯುವಂತ ಸೆಂಟರ್ಸ್ ಗಳನ್ನ ಇವ್ರು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿರ್ಬೇಕು ಇವ್ರ ಏನ್ ಮಾಡ್ಯಾರು ಅಲ್ಲೂ ಕೂಡ ಶನಿತನ ಮಾಡಿ ಸರಿಯಾದ ದಾರಿ ಇರಂಗಿಲ್ಲ ಅಡ್ರೆಸ್ ಇರಂಗಿಲ್ಲ ಎಂತೆಂತಾವು ಇನ್ಸ್ಟಿಟ್ಯೂಟ್ ಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಎಕ್ಸಾಮ್ ಬರ್ಸಿರ ಅಂತಂದ್ರೆ ಉಪಯೋಗ ಅವನ್ನೆಲ್ಲ ಈಗ ತಿದ್ಕೊಂಡ್ರಿ ಅವರು ಇನ್ನೊಂದೊಂದ್ಸಲ ಕ್ವಶನ್ ಪೇಪರ್ ಔಟ್ ಮಾಡಿದಾರ ಇನ್ನೊಂದೊಂದ್ಸಲ ಬೇರೆ ಬೇರೆ ರೀತಿಯಾದಂತ ಒಂದಿಷ್ಟು ವ್ಯವಹಾರಗಳು ನಡೆದಾವ ಬಟ್ ಅದನ್ನೆಲ್ಲ ನೀವು ತಲೆಯಾಗಿ ಇಟ್ಕೊಂಡು ಕೂತು ಪ್ರಿಪರೇಷನ್ ಸರಿ ಮಾಡ್ಲಿಲ್ಲ ಅಂತಂದ್ರೆ ಟೋಟಲಿ ನಿಮ್ ಲೈಫ್ ಸ್ಪಾಯ್ಲ್ ಆಗ್ತದೆ ಅದಕ್ಕೆ ನೀವು ಏನ್ ಮಾಡ್ಬೇಕಾಗಿತ್ರಿ ಸಿಂಪ್ಲಿ ವೆರಿ ಸಿಂಪಲ್ ಪ್ರಿಪರೇಷನ್ ಚೆನ್ನಾಗಿ ಇಟ್ಕೋಬೇಕು ಅವ್ರು ಹೆಂಗ್ ಕ್ವಶನ್ ಪೇಪರ್ ತೆಗಿತಾರ ಆ ರೀತಿ ಕ್ವಶನ್ ಪೇಪರ್ ನಾವು ಅನಲೈಸಿಸ್ ಮಾಡ್ಕೋಬೇಕು ಅದ ಪ್ರಕಾರ ಸಿಲೆಬಸ್ ರೆಡಿ ಆಗ್ಬೇಕು ಮಾಕ್ ಟೆಸ್ಟ್ ಬರೀಬೇಕು ಪ್ರಿವಿಯಸ್ ಇಯರ್ ಏನಾರು ಸಿಕ್ಕ್ರ ಬಿಡಿಸಿ ತೆಗಿಬೇಕು ಪ್ರಿಪರೇಷನ್ ಆಗ್ಬೇಕು ಸಕ್ಸಸ್ ಆಗ್ಬೇಕು ಈಗ ನಮ್ಮ SSC GD ವಿದ್ಯಾರ್ಥಿಗಳು ಏನ್ ಪ್ರಿಪೇರ್ ಆಗತ್ತಾರಲ್ಲ ರೀ ಈ ಎಜುಕೇಟಿ ಸಿಲೆಬಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಈಗ ಸದ್ಯಕ್ ನೋಡ್ರಿ TCS ದಾಗ 1 ಲೈನ್ ಕ್ವಶನ್ಸ್ ಬಾಳ್ ಬರ್ತಾವ್ರಿ ಈ ಎಡಿಕ್ವಿಟಿದೊಳಗೆ ಏನಾಗ್ಯಾವಪ್ಪ ಅಂತಂದ್ರ ಎಲ್ಲಾ ತರದ ಪ್ರಶ್ನೆಗಳು ಬರಾಕತ್ತಾರ ಎಲ್ಲಾ ತರದ ಪ್ರಶ್ನೆಗಳು ಹೆಂಗ್ ಬರಾತಾವ್ರಿ ಹೊಂದಿಸಿ ಬರೆಯರು ಪ್ರಶ್ನೆಗಳು ಬರಾಕತ್ತಾವ್ರಿ ಬಿಟ್ಟ ಸ್ಥಳ ತುಂಬುವಂತ ಪ್ರಶ್ನೆಗಳು ಬರಾಕತ್ತಾವ್ರಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರಾಕತ್ತಾವ್ರಿ ಈಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರಾಕತ್ತಾವ ಅಂತಂದ್ರ 1 ಲೈನ್ ಓದಿದ್ರೆ ಉಪಯೋಗ ಆಗೋದಿಲ್ಲ ನೆಕ್ಸ್ಟ್ ಒಂದ ಬುಕ್ ಯಾವ್ದಾರ ರೆಫರ್ ಮಾಡ್ರು ಉಪಯೋಗ ಆಗೋದಿಲ್ಲ ಕಂಪ್ಲೀಟ್ ನಾಲೆಜ್ ಇದ್ದಂತ ವ್ಯಕ್ತಿ ಕಡೆಯಿಂದ ಒಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡು ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕು ಏನ್ ಮಾಡ್ಬೇಕು ಪ್ಲಾನಿಂಗ್ ದಾಗಿದ್ರೆ ಅಂತಂದ್ರೆ 100% ಸಕ್ಸಸ್ ಆಗ್ತಾರ ಇಲ್ಲಿಕ್ರ ಆಗೋದಿಲ್ಲ ವಿದ್ಯಾರ್ಥಿಗಳು ಒಂದ್ ಏನ್ ಮಿಸ್ಟೇಕ್ ಮಾಡತ್ತಾರ ಅಂತಂದ್ರ ಪ್ರಿಪರೇಷನ್ TCS ಪ್ಯಾಟರ್ನ್ ದಾಗ ಮಾಡಾಕತ್ತಾರ್ರಿ ಎಕ್ಸಾಮಿನೇಷನ್ ಎಡಿಕ್ಯೂಟಿದಾಗ ಹೋಗಿ ಕೊಡಾಕತ್ತಾರ ಇದ ಲಾಂಗ್ ಗ್ಯಾಪ್ ಐತ್ರಿ ಸಣ್ಣ ಕ್ವಶನ್ಸ್ TCS ದಾಗ ಬರ್ತಿದ್ರಿ
ಎಡಿಕ್ವಿಟಿದೊಳಗೆ ಏನ್ ಮಾಡಾಕತ್ತಾರ ಅಂತಂದ್ರ ಕ್ವಶನ್ಸ್ ಒಂದ್ ಸ್ವಲ್ಪ ಏನ್ ಮಾಡ್ಯಾರ್ರಿ ಅಪ್ಗ್ರೇಡ್ ಮಾಡ್ಯಾರ. ಈಗ ಒಂದೊಂದು ಕ್ವಶನ್ಸ್ ನಾವು ನೋಡಕ್ಕಾಗಲಿ ರೀ, ಸ್ಟೆನೋದಾಗ ನೋಡಿದಿವ್ರಿ, ಫೇಸ್ 13 ಒಳಗ್ ನೋಡಿದ್ವಿ, CHSL ದಾಗು ನೋಡಾಕತ್ತೀವ್ರಿ. ಕ್ವಶನ್ಸ್ ಹೆಂಗ್ ಬರಾಕತ್ತಾವ ಅಂತಂದ್ರ ವೆರಿ ಅಪ್ಗ್ರೇಡ್ ಕಂಟೆಂಟ್ ಬರಾಕತ್ತದ. 2023 ಒಳಗೆ ಏನಾಯ್ತ್ರಿ, ಫಾರೆಸ್ಟ್ ರಿಪೋರ್ಟ್ ಬತ್ರಿ. ಆ ಫಾರೆಸ್ಟ್ ರಿಪೋರ್ಟ್ ಮೇಲೆ ನಾ ಕ್ವಶನ್ಸ್ ಕೇಳಾಕತ್ತಿ. ಅಂದ್ರ ನಮ್ ಹುಡುಗರು 10th ಲೆವೆಲ್ ಫಾರೆಸ್ಟ್ ರಿಪೋರ್ಟ್ ಬದಲ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಂಗಿಲ್ಲ. ಬಜೆಟ್ ಮೇಲೆ ಕ್ವಶನ್ಸ್ ಕೇಳಾಕತ್ತಾರ. ಅಂದ್ರ ಬಜೆಟ್ ಮೇಲೆ ಹುಡುಗರು ಕಾನ್ಸಂಟ್ರೇಟ್ ಮಾಡಿರಂಗಿಲ್ಲ. ಯೋಜನೆಗಳ ಮೇಲೆ ಕ್ವಶನ್ಸ್ ಕೇಳಾಕತ್ತಾರ. ಯೋಜನೆಗಳ ಮೇಲೆ ಮಾಡಿರಂಗಿಲ್ಲ, ಕಲ್ಪನೆ ಮಾಡ್ಲಾರ್ದಂತ ಕ್ವಶನ್ಸ್ ಬರತ್ತಾವ. ಅಂದ್ರ ಇದ್ರ ಅರ್ಥ ಏನಾಗಿತ್ತು ಅಂದ್ರ ಗುರುಜಿ, TCS ದವ್ರು ಏನ್ ಮಾಡ್ತಿದ್ರು, ಒಂದ್ ಫಿಕ್ಸ್ ಪ್ಯಾಟರ್ನ್ ಇರ್ತಿತ್ತು. ಒಂದೊಂದು ಕ್ವಶನ್ ಅನ್ನ 10 ಸಲ 20 ಸಲ ರಿಪೀಟ್ ಕೇಳಿದ ಉದಾಹರಣೆಗಳಿದ್ದು. ಇವ್ರ ಹಂಗ GK ಸೆಕ್ಷನ್ ಮಾತ್ರ ಹೈಲಿ ಇಂಪ್ರೂವ್ ಮಾಡಿ ದಂಡಿಗೆ ಓದ್ ಹಚ್ಚಿಬಿಟ್ರಿ. ಅದಕ್ಕೆ ಇವರು GK ಸೆಕ್ಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರ ಒಳ್ಳೆ ಕಂಟೆಂಟ್ ಅನ್ನ ಇರ್ತಕ್ಕಂಥದ್ದನ್ನ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ರಿ ಅಂತಂದ್ರ ಆಗ್ತದ್ರಿ. ಇಲ್ಲಿಕಂದ್ರ ಆಗೋದಿಲ್ರಿ. ಈ ಟೋಟಲಿ SSC GD ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಾದ್ರ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕ್ರಿ? ಓಕೆ, SSC GD ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಬೇಕಾರ ವಿದ್ಯಾರ್ಥಿಗಳ್ರಿ, ಒಂದನೇ ಸ್ಟೆಪ್ ಸಿಲೆಬಸ್ ಎಡಿಕ್ವಿಟಿ ಪ್ರಕಾರ ಪ್ರಿಪರೇಷನ್ ಆಗ್ಬೇಕು. ಎರಡನೇ ಸ್ಟೆಪ್ ಏನಂತಂದ್ರ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟ ಎಡಿಕ್ವಿಟಿ ಪ್ಯಾಟರ್ನ್ ದಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕ್ರಿ. ಮೂರನೇದ್ ಏನಂತಂದ್ರ ಈಗ ಸದ್ಯದಾಗಂತೂ ರೀ ಕಾಂಪಿಟೇಷನ್ ಹ್ಯೂಜ್ ಇರೋದ್ರಿಂದ ಇವರು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೊಳಬೇಕಾಗೈತಿ. ಮಾಡ್ಕೋಬೇಕಂತಂದ್ರ ಸ್ಮಾರ್ಟ್ ಅಪ್ರೋಚ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಮ್ಯಾಥ್ಸ್ ಒಳಗು ಸ್ಮಾರ್ಟ್ ಅಪ್ರೋಚ್ ಐತಿ, ರೀಸನಿಂಗ್ ಒಳಗು ಸ್ಮಾರ್ಟ್ ಅಪ್ರೋಚ್ ಐತಿ, GK ಒಳಗು ಸ್ಮಾರ್ಟ್ ಅಪ್ರೋಚ್ ಐತ್ರಿ, ಲ್ಯಾಂಗ್ವೇಜ್ ಒಳಗು ಸ್ಮಾರ್ಟ್ ಅಪ್ರೋಚ್ ಐತಿ. ನೆಕ್ಸ್ಟ್ ಸ್ಟ್ರಾಟಜಿಗಳನ್ನ ಹೆಣ್ಕೋಬೇಕಾಗ್ತದೆ. ಇವ್ರು ನಾರ್ಮಲ್ ಆಗಿ SSC GD ಅಂತ ಹೇಳಿ ಒಂದು ಬುಕ್ಕ ತಗೊಂಡು ಓದ್ಕೋತ ಕೂತ್ರ ಆಗಂಗಿಲ್ರಿ. ಏನಾಗ್ಯದ ಅಂತಂದ್ರ ಇತ್ತೀಚಿನ ದಿನಮಾನದೊಳಗ ಕಾಂಪಿಟೇಷನ್ ಜಾಸ್ತಿ ಆಗೈತ್ರಿ, ಓದವ್ರ ಸಂಖ್ಯೆನೂ ಜಾಸ್ತಿ ಆಗೈತ್ರಿ, ಫೆಸಿಲಿಟೀಸು ಸಂಖ್ಯೆ ಹೆಚ್ಚಾಗೈತಿ. ಅದಕ್ಕೆ ಇವ್ರ ಒಂದ್ ಏನಾರ ಸೆಲೆಕ್ಷನ್ ಆಗ್ಬೇಕಾರ ವೆಲ್ ಪ್ಲಾನಡ್ ಇರ್ಬೇಕ್ರಿ. ಸಿಲೆಬಸ್ ಅಂತೂ ಪದೇ ನಾ ಹೇಳುದ ಇದನ್ನ ರೀ, ಸಿಲೆಬಸ್ ಮುಂದ್ ಇಟ್ಕೊಲಾರ್ದ ಅವ್ರ ಏನಾರ ಪ್ರಿಪರೇಷನ್ ಮಾಡತ್ನಂತಂದ್ರ ಇದು ಏನಂತಂದ್ರ ಹಾರ್ಡ್ ವರ್ಕ್ ಆಗ್ತದ, ಬಟ್ ಸಕ್ಸಸ್ ಸಿಗ್ತತಿಲ್ಲೋ ಗೊತ್ತಿಲ್ಲ. ಅದ್ರ ಸಕ್ಸಸ್ ಸಿಗ್ಬೇಕಂದ್ರ ಸಿಲೆಬಸ್ ಪ್ರಕಾರ ಮಾಡಿದ್ರಂದ್ರ ಸಕ್ಸಸ್ ಆಗ್ತಾರ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನ್ಯಾಗ ಇದ್ಕೊಂಡ್ ಕೂತು ಓದಿ ಪ್ರಿಪರೇಷನ್ ಆಗಿ ಸಕ್ಸಸ್ ಆಗ್ತಾನಂತಂದ್ರ ಒಂದ್ ವೇಳೆ ಆಗ್ಬಹುದು, ಆಗದೇನೆ ಇರಬಹುದು. ಈಗ ಆಲ್ರೆಡಿ ಅದ ಫೀಲ್ಡ್ನೊಳಗ ಸಾಕಷ್ಟು ರಿಸರ್ಚ್ ಮಾಡಿ ಎಲ್ಲಾ ತರ ಸಿಲೆಬಸ್ ಅನ್ನ ತಗೊಂಡು ಕಂಟೆಂಟ್ ರೆಡಿ ಮಾಡಿ ಯಾರು ಪಾಠ ಮಾಡ್ತಿರ್ತಾರಲ್ಲ ಅಂತವ್ರ ಕೈಯಾಗ ಇವ್ರು ಹೋಗಿ ಸಿಕ್ಬಿಟ್ರೆ ಸಾಕ್ರಿ. ಅವ್ರದ್ದು ಪ್ರಿಪರೇಷನ್ ಇವ್ರದ್ದು ಗೈಡೆನ್ಸ್ ಎರಡು ಸೇರ್ಸಿ ಏನಾಗ್ತದಪ್ಪ ಅಂತಂದ್ರೆ ಸಕ್ಸಸ್ ಸಿಕ್ಬಿಡ್ತಾರೆ. ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಏನೈತ್ರಿ, ಮೊದ್ಲೇ ಹಿಡ್ದನ ಒಂದು ಸ್ಟ್ರಾಟಜಿ ಪ್ರಿಪೇರ್ ಮಾಡಿ ಸ್ಟ್ರಾಟಜಿ ಮುಖಾಂತರ ನಡೀತಿರ್ತಾರ ಅವ್ರು. ಅಂದ್ರೆ ಈಗ ಅವ್ರ ಸ್ಟ್ರಾಟಜಿ ಚೇಂಜ್ ಮಾಡ್ಬೇಕಾಕತ್ರ ಅದೇ ಸ್ಟ್ರಾಟಜಿ ಒಳಗ ಸ್ಟ್ರಾಟಜಿ ಅಂತೂ GK ಸೆಕ್ಷನ್ ಒಳಗ ಚೇಂಜ್ ಮಾಡ್ಕೊಳ್ಳೇಬೇಕಾಗ್ತದ್ರಿ. ಯಾಕಂತಂದ್ರ ಡೆಪ್ತ್ ನಾಲೆಜ್ ಇತ್ತಂದ್ರ ಮಾತ್ರ GK ದಾಗಿನೂ ಕ್ವಶನ್ ಆನ್ಸರ್ ಮಾಡಕ್ ಬರತ್ತದ, ಮೇಲಿಂದ ಆಗತ್ತಿಲ್ಲ. ಅದಕ್ಕಾಗಿ ಸ್ಟ್ರಾಟಜಿ GK ಸೆಕ್ಷನ್ ಮಾಡ್ಕೋಬೇಕು. ಇನ್ನ ಮ್ಯಾಥಮೆಟಿಕ್ಸ್ ಸೆಕ್ಷನ್ ದಾಗ್ರಿ ಅಲ್ಲೊಂದ್ ಏನ್ ಮಾಡಿದಾರ ಅಂತಂದ್ರ ಕ್ವಶನ್ ಏನಪ್ಪಾ ಅಂತಂದ್ರ ಕಾನ್ಸೆಪ್ಟ್ ಅದ ಐತಿ, ಬಟ್ ವರ್ಡ್ಸ್ ಚೇಂಜ್ ಆಗಿದೆ. ವರ್ಡ್ಸ್ ಕೇಳುವಂತ ಲ್ಯಾಂಗ್ವೇಜ್ ಚೇಂಜ್ ಆಗೈತ್ರಿ. ಇನ್ನೊಂದು ಎರಡನೇದು ಒಂದ್ ಸ್ವಲ್ಪ ಹೈಲಿ ಕ್ಯಾಲ್ಕುಲೇಟಿವ್ ಜಾಸ್ತಿ ಕ್ಯಾಲ್ಕುಲೇಷನ್ ಅದಾವ್ರಿ. ಹಿಂಗಾಗಿ ಹುಡುಗರಿಗೆ ಒಂದ್ ಸ್ವಲ್ಪ ಅಪ್ರೋಚ್ ಮಾತ್ರ ಡಿಫಿಕಲ್ಟ್ ಆಗತೈತ್ರಿ. ಅದ ಆಗ್ಬಾರ್ದಂತಂದ್ರ ಅವ್ರ ಒಂದ್ ಒಳ್ಳೆ ಇನ್ಸ್ಟಿಟ್ಯೂಟ್ ಅನ್ನ ಆಯ್ಕೆ ಮಾಡ್ಕೋಬೇಕ್ರಿ. ಈಗ ಆಲ್ರೆಡಿ ನಮ್ಮ ಸಂಸ್ಥೆ ಒಳಗ ಎಲ್ಲಾ ಟೀಚರ್ಸ್ನು ಎಡಿಕ್ವಿಟಿ ಪ್ಯಾಟರ್ನ್ ಒಳಗನ ರೀ ಈಗ ಯಾವ್ಯಾವ ಎಕ್ಸಾಮಿನೇಷನ್ ನಡೆದಾವ ಎಲ್ಲದರದು ರಿಸೋರ್ಸ್ ಕಲೆಕ್ಟ್ ಮಾಡ್ಕೊಂಡು ಚಾಪ್ಟರ್ ವೈಸ್, ಟೈಪ್ ವೈಸ್, ಲೆವೆಲ್ ವೈಸ್ ನೋಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದಾರ. ನೆಕ್ಸ್ಟ್ ಸ್ಟ್ರಾಟಜಿಗಳನ್ನ ರೆಡಿ ಮಾಡ್ಕೊಂಡಿದಾರ್ರಿ. ಇನ್ನ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗೈತ್ರಿ, ಜಸ್ಟ್ ಬರೋದ್ರಿ, ತರಬೇತಿ ತಗೊಳ್ಳೋದು, ಮಾಕ್ ಟೆಸ್ಟ್ ಬಿಡಿಸೋದು, ಪ್ಲಾನಿಂಗ್ ಹಾಕೋದು, ಸ್ಟ್ರಾಟಜಿ ಚೇಂಜ್ ಮಾಡ್ಕೊಳ್ಳೋದು, ಆರ್ಡರ್ ಕಾಪಿ ತಗೊಂಡು ಸುಮ್ ಮನೆಗೆ ಹೋಗ್ಬಿಡ್ಬೇಕು. ನೆಕ್ಸ್ಟ್ ಬ್ಯಾಚ್ ಯಾವಾಗ ಬರ್ಬೇಕ್ರಿ? ಈಗ ಸದ್ಯಕ್ ನೋಡ್ರಿ ನಮ್ಮ ಬ್ಯಾಚ್ ಏನೈತಲ್ರಿ ಆಲ್ಮೋಸ್ಟ್ ಈಗ ರನ್ನಿಂಗ್ ಐತ್ರಿ ಒಂದ್ ಬ್ಯಾಚ್. ಇದು ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಇದು ಎಂಡ್ ಆಫ್ ದ ಪೀಕ್ ಬಂದದ್ರಿ. ಆಲ್ಮೋಸ್ಟ್ ನವೆಂಬರ್ 25, 26, 27 ತಕ ರೀ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ. 30ಕ್ಕೆ ನೋಡಿದ ಅಡ್ಮಿಷನ್ ಕ್ಲೋಸ್ ಆಗ್ತಾವ. ತರಬೇತಿಗೆ ಬಂದ್ರು ವಿದ್ಯಾರ್ಥಿಗಳು ಬಂದ್ರ ಸಕ್ಸಸ್ಫುಲ್. ಆದಷ್ಟು ಲಗುನ ಅಡ್ಮಿಷನ್ ಕ್ಲೋಸ್ ಮಾಡ್ತಿರ್ಲಿ. ಹಾ ರೀ, ಯಾಕಂದ್ರ ರೀ ಇನ್ನೊಂದು ಏನಾಗೈತಿ, ಎಲ್ಲಾ ವಿದ್ಯಾರ್ಥಿಗಳು ಕಾಲ್ಫಾರ್ಮ್ ಆದ ನಂತರ ಬರುವಂತವ್ರು ಬಹಳ ಮಂದಿ ಇದಾರೆ. ಅವರು ಶೂರಾದಿ ಶೂರರು, ವೀರಾದಿ ವೀರರು. ಯಾಕಂದ್ರೆ ಕಾಲ್ಫಾರ್ಮ್ ಆದ ನಂತರ ಬರೋವ್ರ ಸಂಖ್ಯೆ ಬಹಳ ಇರ್ತದ. ಇವ್ರು ಅಡ್ವಾನ್ಸ್ ಬರ್ಬೇಕ್,
ಒಂದ್ ಸಲ ಸಿಲೆಬಸ್ ಮುಗಿಸ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು, ಮಾಕ್ ಟೆಸ್ಟ್ ಗಳನ್ನ ಬರಿಬೇಕ್ರಿ. ನೆಕ್ಸ್ಟ್ ಅವ್ರದ್ದು ಯಾವ್ಯಾವ ಸಬ್ಜೆಕ್ಟ್ ವೀಕ್ ಇರ್ತಾವ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇವರು ಅಪ್ಲಿಕೇಶನ್ ಹಾಕಿ ಕೋಚಿಂಗ್ ಬಂದು ಎಕ್ಸಾಮಿನೇಷನ್ 2 ತಿಂಗಳು ಇರ್ತ ತಯಾರಾಗಿ ನೌಕರಿ ಹಿಡಿತಂತಂದ್ರ ಹೆಂಗ ಆಗ್ತದ್ರಿ? ಹೌದಲ್ರಿ? ಇದು ಒಂಥರ ಬ್ಲೈಂಡ್ ನಂಬಿಕೆ ರೀ. ಅದಕ್ಕ ವಿದ್ಯಾರ್ಥಿಗಳು ನೌಕರಿ ಹಿಡಿಯವ್ರ ಅದಾರ ಅಂತಂದ್ರ ಅಷ್ಟ್ರಿಗೂ ಈ ಒಂದು ವಿಡಿಯೋ ಮೂಲಕ ನಾ ಹೇಳೋದೇನಂತಂದ್ರ ವೆರಿ ಸಿಂಪಲ್ ಅಂಡ್ ಹಾನೆಸ್ಟ್ ಆಗಿ ಹೇಳಕತ್ತೇನ್ರಿ. ನೀವು ಮುಂದಿನ ವರ್ಷ ನೌಕರಿ ಹಿಡಿಬೇಕಾಗಿತ್ತು ಅಂದ್ರ 6 ತಿಂಗಳಕ್ಕಿಂತ ಮುಂಚಿತವಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡಿ ಸಿಲೆಬಸ್ ಮುಗಿಸ್ಕೊಡ್ರಿ, ರಿವಿಷನ್ ಮಾಡ್ಕೊಡ್ರಿ, ಡಿಫಿಕಲ್ಟ್ ಇರುವಂತ ಸಬ್ಜೆಕ್ಟ್ ಗಳನ್ನ ಈಸಿ ಮಾಡ್ಕೊಡ್ರಿ ಅಂತ ಹೇಳುದು ಇಷ್ಟೇ ನಂದ. ಅದಕ್ಕ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಕೂಡಲೇ ಬರೋರ್ ಸಂಖ್ಯೆ ಬಾಳ ಇರ್ತೈತಿ, ಅದನ್ನೇ ನೀವು ತಲೆ ಕೆಡ್ಸೋಬೇಡ್ರಿ. ಈಗ ಏನ್ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡತೈತಿ, ಈ ಬ್ಯಾಚಿಗೆ ಜಾಯ್ನ್ ಆದ್ರ ಅಂತಂದ್ರ ನಿಮ್ಮಲ್ಲಿ ಅಲ್ಟಿಮೇಟ್ ಚೇಂಜಸ್ ನೀವು ಕಾಣ್ತೀರಿ ಅಂತ ಹೇಳೋದು ಇಷ್ಟೇ ನೋಡ್ರಿ. ಹಳಿ ವೆಂಡರ್ ಮತ್ತ ಹೊಸ ವೆಂಡರ್ ಹೋಲಿಸಿದ್ರ ರೀ ಯಾ ಲೆವೆಲ್ದಾಗ ಟಫ್ನೆಸ್ ಬಂದೈತ್ರಿ ಈಗಿನ ವೆಂಡರ್? ಈಗ ನೋಡ್ರಿ ಎಡಿಕ್ವಿಟಿ ವೆಂಡರ್ದೊಳಗ್ರಿ ಕ್ವಶನ್ ಪೇಪರ್ ಹೆಂಗದಾವ ಅಂತಂದ್ರ ಫಾರ್ಮುಲಾ ಬೇಸ್ಡ್ ಹೆಂಗೋ ಮಾಡಿ ಹಳಿ ಟ್ರಿಕ್ಸ್ ಹಚ್ತನು, ಕಾನ್ಸೆಪ್ಟ್ ಹಚ್ತನು ಅಂತಂದ್ರ ಉಪಯೋಗ ಆಗಿ ಕ್ವಶನ್ಸ್ ಲೆವೆಲ್ ಚೇಂಜ್ ಮಾಡಿದ. ಥಿಂಕಿಂಗ್ ಅಂದ್ರ ಕಾಮನ್ ಸೆನ್ಸ್ ಯೂಸ್ ಮಾಡಿ ಏನಾರ ಪ್ರಾಬ್ಲಮ್ ಬಿಡಿಸಿರಂತಂದ್ರ ವಿದಿನ್ 5 ಸೆಕೆಂಡ್ನಾಗ ಆನ್ಸರ್ ಬರ್ತಾವ. ಐಕ್ಯೂ ಲೆವೆಲ್ ಐಕ್ಯೂ ಲೆವೆಲ್ ಯೂಸ್ ಮಾಡ್ಕೊಳ್ಬೇಕ್ರಿ. ಐಕ್ಯೂ ಲೆವೆಲ್ ಜಾಸ್ತಿ ಯೂಸ್ ಮಾಡ್ಕೊಂಡು ಕ್ವಶನ್ ಬಿಡಿಸಿದಂತಂದ್ರ ಆನ್ ಆನ್ ಎವರೇಜ್ 5 to 10 ಸೆಕೆಂಡ್ ಸಾಲ್ವ್ ಆಗ್ತಾವ. ಅವ ಏನಾರ ಫಾರ್ಮುಲಾ ಹಚ್ತನೋ ನಾ ಹೆಂಗೋ ಪ್ರಿಪರೇಷನ್ ಆಗೇನಿ ಅಂತೇಳಿ ಏನಾರ ಬಿಡಿಸ್ನಂತಂದ್ರ ಆ ಕ್ವಶನ್ ಆನ್ಸರ್ ತೆಗಿಬೇಕಾರ ಮಿನಿಮಮ್ 1 ನಿಮಿಷದಿಂದ 2 ನಿಮಿಷ ಟೈಮ್ ಬೇಕಾಗ್ತದೆ. ಮತ್ತೆ ಎಲ್ಲಾ ಎಕ್ಸಾಮಿನೇಷನ್ ಗಳಿಗೆ ಒಂದು ಟೈಮ್ ಬೌಂಡ್ರಿ ಐತಿಲ್ಲ, ಆ ಬೌಂಡ್ರಿ ಕ್ರಾಸ್ ಮಾಡ್ರಿ ಅಂತಂದ್ರ ಸೆಲೆಕ್ಷನ್ ಆಗೋದು ಬಹಳ ಕಷ್ಟ. ಈ ಸಾರಿ ಟೈಮ್ ಬೌಂಡ್ರಿ ಹೆಚ್ಚ್ ಮಾಡ್ಯಾರ ಕಡಿಮೆ ಮಾಡ್ಯಾರ? ಯಾಕಂದ್ರೆ ನೀವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಂತ ಹೇಳ್ರಿ, ಆ ಸ್ಟೇಟ್ಮೆಂಟ್ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಕೊಡ್ಬೇಕಂದ್ರೆ ಟೈಮ್ ಬಾಳ ಹಿಡಿತೈತ್ರಿ. ಕ್ವಶನ್ ನಂಬರ್ ಚೇಂಜ್ ಆಗಿಲ್ರಿ, ಎಷ್ಟಿದ್ದು ಕ್ವಶನ್ಸ್ ಅಷ್ಟ ಅದಾವ್ರಿ. ಟೈಮ್ ಎಷ್ಟಿತ್ತು ಅಷ್ಟ ಐತ್ರಿ, ಅಲ್ಲೂ ಏನು ಚೇಂಜಸ್ ಆಗಿಲ್ರಿ. ಬಟ್ ಕ್ವಶನ್ ಪೇಪರ್ ಮತ್ತ ಅಪ್ಗ್ರೇಡ್ ಆಗಿದ್ರಿ. ಹೆಂಗ ಅಪ್ಗ್ರೇಡ್ ಆಗೈತಿ ಅಂತಂದ್ರ ಹುಡುಗ ಅಷ್ಟು ಕ್ವಶನ್ಸ್ ಮುಟ್ಟಿ ಬರ್ತಾನ ಅನ್ನೋದ ಡೌಟ್ ರೀ. ಅದಕ್ಕಾಗಿ ಕ್ವಶನ್ ಪೇಪರ್ ಬಿಡ್ಸಾಕ ಒಂದು ಸ್ಟ್ರಾಟಜಿ ಐತಿ. ಇವ್ರ ಹೆಂಗೋ ಹೋಗಿ ಒತ್ತಾಟಿಗೆ ಬಿಡಿಸ್ತಂತಂದ್ರ ಆಗಂಗಿಲ್ರಿ. ಒಟ್ ನಮಗೇನ್ರಿ 80 ಕ್ವಶನ್ದಾಗ 60 ಕ್ವಶನ್ ರೈಟ್ ಮಾಡ್ಕೋಬೇಕು. 80 ಕ್ವಶನ್ದಾಗ 60 ಕ್ವಶನ್ಸ್ ಇವ್ರು ರೈಟ್ ಮಾಡ್ಕೊಂಡ್ರಂದ್ರ 100% ಈ ವರ್ಷ ನೌಕರಿ ಆಕೈತ್ರಿ ಅವ್ರದ್ದು. 80 ಕ್ವಶನ್ಕು 80 ಕ್ವಶನ್ ರೈಟ್ ಮಾಡಿ ಇವಾಗೇನ್ ಗೋಲ್ಡ್ ಮೆಡಲ್ ಬೇಕಾಗಿಲ್ರಿ. ನಮಗೇನ್ರಿ ಒಂದ್ ನೌಕರಿ ಬೇಕಾಗೈತಿ, ನೆಕ್ಸ್ಟ್ ನಮಗೊಂದ್ ಆರ್ಡರ್ ಕಾಪಿ ಬೇಕಾಗೈತಿ, ನಮಗೊಂದ್ ಅನುಕೂಲ ಆಗ್ಬೇಕಾಗೈತಿ. ಅದಾಗ್ಬೇಕ್ರಿ ಇವ್ ಏನ್ ಮಾಡ್ಬೇಕಾಗೈತ್ರಿ? ಫಸ್ಟ್ ಸ್ಟೆಪ್ ಏನಂತಂದ್ರ 80 ಕ್ವಶನ್ಕ 60 ಕ್ವಶನ್ ಇವ್ ರೆಡಿ ಆಗ್ಬೇಕು. ಅಂದ್ರ ಒಂದೊಂದು ಕ್ವಶನ್ಕ ಇದು ಒಂದೊಂದು ಸಬ್ಜೆಕ್ಟ್ ರೀ 2 ಅನುಕೂಲತೆಗಳು ಇರ್ತಾವ. ಅವತ್ರ ನೀವು ಯೋಚನೆ ಮಾಡ್ಬೇಕ್ರಿ. ಈಗ ಲ್ಯಾಂಗ್ವೇಜ್ ಚೂಸ್ ಮಾಡುವಂದ್ರೆ ಒಬ್ಬೊಬ್ರಿಗೆ ಹಿಂದಿ ಗ್ರಾಮರ್ ಓದಾಕ್ ಬರ್ತೈತಿ, ಬಟ್ ನನಗ್ ಬರಂಗಿಲ್ಲ ಅಂತ ಹೇಳಿ ಬಿಟ್ಟಿರ್ತಾರ. ಬಟ್ ಹಿಂದಿ ಗ್ರಾಮರ್ ಓದಾಕ್ ಬರ್ತಿತ್ತಂದ್ರ ಅಥವಾ ಹಿಂದಿ ಲ್ಯಾಂಗ್ವೇಜ್ ಓದಾಕ್ ಬರ್ತಿತ್ತಂದ್ರ ಇವ್ರಿಗೆ ಸ್ಕೋರ್ ಮಾಡಾಕ್ ಒಂದ್ ಈಸಿಯೆಸ್ಟ್ ವೇ ಅದೊಂದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ರೀಸನಿಂಗ್ ದಾಗ 20 ಕ್ವಶನ್ಸ್ ಅನ್ನ ಹಿಂದಿ ಒಳಗೆ 20 ಕ್ವಶನ್ಸ್ ಇವ್ರು ಏನಾರ ಬಿಡಿಸಿರಂತಂದ್ರ 40 ಕ್ವಶನ್ ಅಲ್ಲೇ ಆದ್ರಿ. ಇನ್ನು 2 ಸಬ್ಜೆಕ್ಟ್ ದಾಗ ಇವ್ರು ಏನ್ ಮಾಡ್ಕೋಬೇಕಾಗಿತ್ರಿ? ರೆಡಿ ಆಗ್ಬೇಕೈತಿ. ಇನ್ನು ಹುಡುಗರು ಒಂದು ದೊಡ್ಡ ತಪ್ಪು ಏನ್ ಮಾಡ್ತಾರಂದ್ರ ರೀ, ಒಂದು ಸಬ್ಜೆಕ್ಟ್ ಸ್ಟ್ರಾಂಗ್ ಮಾಡ್ಕೋತಾರ, ಉಳಿದ ಸಬ್ಜೆಕ್ಟ್ ಗಳನ್ನ ವೀಕ್ ಮಾಡ್ಕೋತಾರ. ಇದು ರಾಂಗ್ ವೇ ರೀ. ಇವ್ರು ಹಿಂಗ್ 10 ವರ್ಷ ಪ್ರಿಪರೇಷನ್ ಮಾಡ್ರು ಸೆಲೆಕ್ಷನ್ ಆಗಂಗಿಲ್ಲ. ಎಲ್ಲಾ ಸಬ್ಜೆಕ್ಟ್ ಒಳಗೂ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ಎಲ್ಲಾ ಸಬ್ಜೆಕ್ಟ್ ಒಳಗೂ ಬೆಸ್ಟ್ ರೆಡಿ ಆಗ್ಬೇಕು. ಈಗ GK ಒಂದ ಸ್ಟ್ರಾಂಗ್ ಮಾಡ್ಕೊಂಡ್ ಕೂತ್ರಿ ಏನಾಯ್ತ್ರಿ? ಬೇಡ, ಮ್ಯಾಥ್ಸ್ ಒಂದ ಸ್ಟ್ರಾಂಗ್ ಮಾಡ್ಕೊಂಡ್ ಕೂತ್ರಿ 20 ಬಿಡಿಸಿ ಮ್ಯಾಥಮೆಟಿಕ್ಸ್ ದಾಗ ಏನು ಗೋಲ್ಡ್ ಮೆಡಲ್ ಕೊಡೋರ್ದಾರ್ರಿ? ಇಲ್ರಿ. ಮತ್ ರೀಸನಿಂಗ್ ಒಂದ ಔಟ್ ಆಫ್ ಔಟ್ ಮಾಡಿ ಟೈಮ್ ನೋಡ್ರಿ, ಅಲ್ಲಿ ಟೈಮ್ ಯಾವ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರಲ್ಲ ಬಿಡ್ಬೇಕ್ರಿ. ಅವ್ನ ಬಿಟ್ಟು ಮುಂದ್ ಹೋಗೋದು ಶಣ್ಯತನ ಐತ್ರಿ. ಇವ್ರು ಇಲ್ಲ ಅದ್ ಬರೋತಕ್ಕನ ಬಿಡಂಗೇ ಇಲ್ಲ ಅಂತಂದ್ರ ಟೈಮ್ ಮುಗ್ದಿರ್ತೈತಿ. ಅಂದ್ರೆ ಇವ್ರು ಬಂದು ಹೊರಗಡೆ ಹಾಕಿ ಬಿಡ್ತಾರ್ರಿ. ಅದು ಕಂಪ್ಯೂಟರ್ ಮುಂದ್ ಹೋಗಂಗಿಲ್ರಿ. ಅದಕ್ಕ ಇವ್ರು ಒಂದು ತಿಳ್ಕೊಬೇಕ್ರಿ. ತಿಳ್ಕೊಂಡು ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಈಕ್ವಲ್ ಪ್ರಿಫರೆನ್ಸ್ ಕೊಡ್ಬೇಕ್ರಿ. ಇದು ಒಂದೇ ಮಾಡ್ಬೇಕ್ರಿ, ಒಂದೇ ಕರ್ತವ್ಯ ಅವ್ರದ್ದು. 2ನೇ ಕರ್ತವ್ಯ ಏನಂತಂದ್ರ ಈಜಿ ಸಬ್ಜೆಕ್ಟ್ ದೊಳಗ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಯಕ್ ಪ್ರಯತ್ನ ಮಾಡ್ಬೇಕು. ಇನ್ನು ಟಫ್ ಆಗಿರ್ತಕ್ಕಂತ ಸಬ್ಜೆಕ್ಟ್ ದೊಳಗ ಏನೈತಲ್ರಿ, ಮ್ಯಾಕ್ಸಿಮಮ್ ಎಷ್ಟ್ ಆಕೈತಿ ಅಷ್ಟ್ ಟ್ರೈ ಮಾಡ್ಕೊಂಡ್ ನಮ್ಮ ಟೈಮ್ ಒಳಗನ ಆನ್ಸರ್ ಬರೋಂಗ್ ಮಾಡ್ಕೊಂಡ್ ಎಕ್ಸಾಮಿನೇಷನ್ ರೆಡಿ ಆಗ್ಬೇಕ್ರಿ. ಇನ್ನ SSC GD ಎಕ್ಸಾಮ್ ಕಾಲ್ಫಾರ್ಮ್ ಬರ್ಬೇಕ್ರಿ. ಯಾವಾಗಿನ ಮಟ್ಟ ಬರ್ಬೋದ್ರಿ SSC GD ಕಾಲ್ಫಾರ್ಮ್? ಈಗ ನನ್ನ ಅಂದಾಜ ರೀ ಇಟೋ ತಳಿರಿ ಕಾಲ್ಫಾರ್ಮ್ ಆಗ್ಬೇಕಾಗಿದ್ರಿ. ಸ್ವಲ್ಪ ವೇರಿಯೇಷನ್ ಆಗ್ಬೋದ್ರಿ.
ಬಟ್ 100ಕ್ಕೆ 100 ಕಾಲ್ಫರ್ಮ್ ಆಕೈತ್ರಿ. ಹೌದು. ಈಗ ಇದ ತಿಂಗಳ ಕಾಲ್ಫರ್ಮ್ ಆಗ್ಬೇಕು, ನಾಳೆ ಆಗ್ಬೇಕು, ನಾಡ್ದ ಆಗ್ಬೇಕು ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಕ್ಲೂ ಸಿಕ್ಕೈತಿ. ಈ ವರ್ಷ ಅಟ್ ಎನಿ ಕಾಸ್ಟ್ SSGD ಕಾಲ್ಫರ್ಮ್ ಆಗ್ಬೇಕಾಗೈತಿ, ಆಕೈತಿ. ಈಗ ಅದು ಬರೋ ತಕ್ಕ ಕಾಯ್ಕೋತಕೊಂಡೋದು, ಆ ನಂತರ ಬಂದಿಂದ ಕೋಚಿಂಗ್ ಹೋಗೋದು ಅಥವಾ ಬಂದಿಂದ ಪ್ರಿಪರೇಷನ್ ಮಾಡೋದು ತಪ್ಪ್ರಿ. ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಮೂಲಕ ನಾ ಹೇಳೋದು ಇಷ್ಟ ರೀ, ಈ ತಿಂಗಳು ಬಂದ್ರು ಬರ್ತದ, ಮುಂದಿನ ತಿಂಗಳು ಬಂದ್ರು ಬರ್ತದ, ಒಟ್ ಬರ್ತದ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಎಸ್ ಸರ್. ಎಷ್ಟ್ ಹುದ್ದೆ ಕರಿಬಹುದ್ರಿ ಈ ವರ್ಷ? ಅಪ್ರಾಕ್ಸಿಮೇಟ್ ನನ್ನ ಅನಿಸಿಕೆ ಪ್ರಕಾರ ರೀ, ಟೋಟಲ್ ಆಗಿ ಎಲ್ಲಾ ಕಡೆ ಇವ್ಯಾಲ್ಯೂಯೇಷನ್ ಮಾಡಿದ ಪ್ರಕಾರ ಒಂದು 60,000 to 80,000 ಕಾಲ್ಫರ್ಮ್ ಆಗ್ತದ. ಅಷ್ಟು ಹೆವಿ 60,000 to 80,000 ಕಾಲ್ಫರ್ಮ್ ಆಗ್ತದ್ರಿ. ಯಾಕೆ ಆಗ್ತದ ಅಂತಂದ್ರ CRPF ದೊಳಗ 2 ಬಟಾಲಿಯನ್ಗಳನ್ನ ಹೆಚ್ಚು ಮಾಡಿದ್ರು. 2 ಬಟಾಲಿಯನ್ಗಳನ್ನ ಹೆಚ್ಚು ಮಾಡ್ಯಾರ್ರಿ. CRPF ಒಳಗ 2 ಬಟಾಲಿಯನ್ ಹೆಚ್ಚು ಮಾಡಿದ್ರು, ಅಲ್ಲಿಯೂ ಸಂಖ್ಯೆ ಬೇಕಾಗ್ತದ. ಒಂದು ಎರಡನೇದು BSF ಒಂದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಬೇಕಾಗ್ಯಾರ. ಇನ್ನೊಂದು ವಿಶೇಷ ಈ ವರ್ಷದ SSCGD ಏನಂತಂದ್ರ RPF ಅನ್ನ SSCGD ಒಳಗ್ ಸೇರ್ಸ್ಯಾರ. ಇದೊಂದು ಅಲ್ಟಿಮೇಟ್ ಚೇಂಜಸ್ ರೀ. RPF ಯಾರ್ಯಾರು ಆಗ್ಬೇಕಂತ ಕನಸ್ಕೊಂಡಾರು ಅವ್ರ ಏನೈತಿಪಾ ಅಂತಂದ್ರ ಈ ಸಲ ಈಗಿಂದ್ರ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಂದ್ರ RPF ಕನಸಿನ ನೌಕರಿ ರೀ, ವೆರಿ ಟೋಟಲ್ ಈಸಿ ಮಾಡಿದಾರ. ಯಾರು ಹೈಟ್ ಚಲೋ ಐತಿ ಫಸ್ಟ್ ಪ್ರಿಫರೆನ್ಸ್ RPF ಕೊಟ್ಟು, ನೆಕ್ಸ್ಟ್ ಪ್ರಿಫರೆನ್ಸ್ CISF ಕೊಟ್ಟು ಈಗಿಂದ ಪ್ರಿಪರೇಷನ್ ಮಾಡ್ರ 100ಕ್ಕೆ 100 ಹೇಳ್ತೇನ್ರಿ. 2026 ಒಳಗ ನೌಕರಿ ಹಿಡ್ಕೊಂಡು ಮನಿಗ್ ಬರ್ತಾನ್ರಿ. ಅದ್ರೊಳಗ ಏನ್ ಡೌಟ ಇಲ್ರಿ. ಇವು ಏನ್ ಮಾಡಾತಾವ್ರಿ, ಸರಿಯಾಗಿ ಗೈಡೆನ್ಸ್ ಇಲ್ರಿ. ಯಾವ್ದಾರ ಒಂದ್ ಹೋಗಿ ಏನಾರ ಮಾಡ್ಕೊಂಡ್ ಸಿಲೆಬಸ್ ಅರ್ಧ ಮುರ್ಧ ಮಾಡ್ಕೊಂಡ್ ನಂದು ಕೋಚಿಂಗ್ ಮುಗಿತ್ಪಾ ಅಂದ್ರ ಅಲ್ರಿ. ನೋಡ್ರಿ, ಒಂದ್ ನೌಕರಿ ಹಿಡ್ಯಾಕ ನಾವು 1 ವರ್ಷ ಟೈಮ್ ಕೊಟ್ರು ಏನು ಕಡಿಮೆ ಅಲ್ಲ. ಯಾಕಂದ್ರ ನೌಕರಿ ಹಿಡಿಬೇಕಂತೇಳಿ 15 ವರ್ಷ ಸಾಲಿ ಕಲ್ತದ. ನೌಕರಿ ಹಿಡಿಬೇಕಂತೇಳಿ 15 ವರ್ಷ ಸಾಲಿ ಕಲ್ತಾಗ ಇನ್ನು ನೌಕರಿ ಸಂಬಂಧ 1 ವರ್ಷ ಕಲಿಯಾಕ ಏನ್ ಹೋದದ್ರಿ? 2 ತಿಂಗಳದಾಗ ಸಿಲೆಬಸ್ ಮುಗಿಸ್ತೈತ್ರಿ, ಅದನ್ನ ಪರ್ಫೆಕ್ಟ್ ಆಕೈತ್ರಿ, ಅದ್ರೊಳಗ ನಂಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತೈತಿ ಅನ್ನೋದು ಇದೊಂದ್ ಏನಪ್ಪಾ ಅಂದ್ರ ಒಂದ್ ಸಣ್ಣ ನಂಬಿಕೆ ಇರುತ್ತೆ. ಇನ್ನು ನನಗ ನೌಕರಿನ ಸಿಗಬೇಕು ಅಂತಂದ್ರ ಒಂದ್ ಸ್ವಲ್ಪ ಪೇಶನ್ಸ್ಲೆ ವರ್ಕ್ ಮಾಡ್ರಿ ಅಂತಂದ್ರ 101% ಹೇಳ್ತೇನ್ರಿ. ಮುಂದಿನ ವರ್ಷ ಅವನ ವರದಿ, ಅವನ ಕನಸಿನ ಡ್ರೆಸ್ ಅನ್ನ ಹಾಕೊಂಡ ಮನಿಗ್ ಬರ್ತಾನ್ರಿ. ಯಾರ್ಯಾರಿಗೆ ಏನೇನ ಉತ್ತರ ಕೊಡ್ಬೇಕಾಗಿತ್ತು ಆ ಉತ್ತರ ಕೊಟ್ಟಂಗ ಆಗ್ತದ. ಇನ್ನ ಅವ್ ಹೆಂಗ್ ಪ್ರಿಪೇರ್ ಆಗ್ಬೇಕು, ಏನ್ ಮಾಡ್ಬೇಕು ಆಲ್ರೆಡಿ ನಾವೆಲ್ಲಾ ಮಾತಾಡ್ಕೊತ ಬಂದೇವ್ರಿ. ಅವ್ ಇನ್ ಹೆಂಗ್ ಪ್ರಿಪೇರ್ ಆಗ್ತಾನ ಅವ್ನ್ ಡಿಸಿಷನ್ ಮೇಲೆ ಅಲ್ರಿ. ಹೌದು. ಈ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿರ್ಬೇಕಂದ್ರ ರೀ ಕೋಚಿಂಗ್ ಅನ್ನೋದು ಇಂಪಾರ್ಟೆಂಟ್ ಐತೆ ಅಂತೀರೇನ್ರಿ? ಸೋಲೋ ಪ್ರಿಪರೇಷನ್ ಆಗ್ಬಹುದ್ರಿ? ಎಸ್. ಈಗ ನೋಡ್ರಿ ಸರ, ಕೋಚಿಂಗ್ ಅನ್ನೋದು ಏನಾಗ್ಬಿಟ್ಟೈತಪ್ಪ ಅಂತಂದ್ರ ಒಂದು ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಏನೋ ಒಂದು ವ್ಯಾಪಾರೀಕರಣ ಆದಂಗ ಆಗ್ಬಿಟ್ಟೈತಿ. ಆಕ್ಚುಯಲ್ ಕೋಚಿಂಗ್ ಅಂತಂದ್ರ ಹೆಂಗಾಗ್ಬೇಕ್ರಿ? ಫಸ್ಟ್ ಕ್ಲಾಸ್ ಬ್ಯಾಚ್ ಮಾಡ್ಕೋಬೇಕ್ರಿ, ಸಿಲೆಬಸ್ ಮುಗಿಬೇಕ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸ್ಬೇಕ್ರಿ, ರಿವಿಷನ್ ಮಾಡ್ಬೇಕ್ರಿ, ಮಾಕ್ ಟೆಸ್ಟ್ ಹಾಕ್ಬೇಕ್ರಿ. ಇದು ಒಂದು ಕೋಚಿಂಗ್ ನಡೆಸುವಂತದ್ದು ಒಂದು ಕರ್ತವ್ಯ ಇದು. ಇದ್ರೊಳಗ ಏನ್ ಆಗತೈತಿ ಅಂತಂದ್ರ ಎಲ್ಲಾನು ಹಾಫ್ ಡನ್ ಐತ್ರಿ. ಹಾಫ್ ಡನ್ ಎಲ್ಲಾನು ಅರ್ಧ ಮುರ್ಧ ಐತ್ರಿ. ಇದು ಒಂದು ವೆರಿ ಡೇಂಜರಸ್ ಪಾರ್ಟ್ ಆಫ್ ದಿ ಕೋಚಿಂಗ್ ರೀ. ಇನ್ನೂ ಒಂದ್ ಏನಂತಂದ್ರ ಕೋಚಿಂಗ್ ಇಲ್ಲಾರ್ದ ಅವ್ರ ಪ್ರಿಪರೇಷನ್ ಮಾಡ್ತಾನಂತಂದ್ರ ಇಷ್ಟು ದೊಡ್ಡ ಕಾಂಪಿಟೇಷನ್ ದೊಳಗ ಕೋಚ್ ಇಲ್ಲಾರ್ದ ಇದನ್ನ ತಕ್ಕ ಯಾರು ಸಕ್ಸಸ್ ಆಗಿಲ್ಲ ಸರ್. ಮೈಕ್ರೋ ಸೆಕೆಂಡ್ ನಾಗ ಫೇಲ್ ಆದದ್ದು ಉದಾಹರಣೆಗಳದಾವ್. ರನ್ನಿಂಗ್ ರೇಸ್ ಕಬಡ್ಡಿ ಒಳಗ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಲಾರ್ಕ ಕಪ್ ಅನ್ನ ಬಿಟ್ಟು ಕೊಟ್ಟಿದ್ದು ಉದಾಹರಣೆ ಅದಾವ. ಇನ್ನು ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಇಲ್ಲಾರ್ದರಿ ಫೇಲ್ ಆಗಕ್ ಬಹಳ ಅವಕಾಶ ಇರ್ತಾವ. ಅದಕ್ಕ ಒಬ್ರು ಏನ್ ಬೇಕಂತಂದ್ರ ಕೋಚರ್ ಬೇಕ್ರಿ. ದಿ ಬೆಸ್ಟ್ ಗೈಡ್ ಮಾಡುವಂತ ಕೋಚ್ ಬೇಕ್ರಿ. ನಮ್ಮನ್ನ ಸಕ್ಸಸ್ ಹಂತಕ್ ಬಿಡುವಂತ ಕೋಚ್ ಬೇಕು. ಅವ್ ಹೆಂಗಿರ್ಬೇಕಪ್ಪ ಅಂತಂದ್ರ ಕೋಚ್ ಅಂತಂದ್ರ ಆ ಸಬ್ಜೆಕ್ಟ್ ಬಗ್ಗೆ ಒಳ್ಳೆ ನಾಲೆಜ್ ಅನ್ನ ಹೊಂದಿದವ ಆಗಿರ್ಬೇಕ್ರಿ. ಅದ್ರೊಳಗ ಅದ್ರ ಆಗು ಹೋಗುಗಳ ಬಗ್ಗೆ ತಿಳಿಸಿ ಹೇಳುವಂತವ ಆಗಿರ್ಬೇಕ್ರಿ. ಅಂತಲ್ಲಿ ಇವ್ರು ಹೋಗಿ ಒಂದ್ ತರಬೇತಿ ತಗೊಂಡು ಸಕ್ಸಸ್ ಅನ್ನ ಕಂಡ್ರ ಅಂತಂದ್ರ ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ರೀ. ಅವನ್ ಕುಟುಂಬಕ್ಕೂ ಹೆಲ್ಪ್ ಆಗ್ತೈತ್ರಿ, ಎಲ್ಲಕ್ಕೂ ಹೆಲ್ಪ್ ಆಗ್ತೈತಿ. ಹೌ ಟು ಐಡೆಂಟಿಫೈ ಗುಡ್ ಕೋಚಿಂಗ್ ಆರ್ ಗುಡ್ ಟೀಚರ್? ಎಸ್ ಎಸ್ ಎಸ್. ಈಗ ಸದ್ಯಕ್ ನೋಡ್ರಿ, ಮ್ಯಾಥ್ಸ್ ಬಾರಿ ಹೇಳ್ತಿದ್ರಿ, ಬೆಸ್ಟ್ ಹೇಳ್ತಿದ್ರಿ ಕ್ಲಾಸ್. ಆದ್ರ ಎಕ್ಸಾಮಿನೇಷನ್ ಹೋಗಿ ಬರ್ದಾಗ ಅವ್ರು ಹೇಳಿದ್ದು ಒಂದು ಕ್ವಶನ್ ಬಿದ್ದಿಲ್ರಿ. ಅಂದ್ರ ಅವ್ರಿಗೆ ಬಂದಿದ್ದ ಅಷ್ಟ ಹೇಳ್ತಾರ್ರಿ. ಅವ್ರಿಗೆ ಬಂದಿದ್ದನ್ನ ದಿ ಬೆಸ್ಟ್ ಹೇಳ್ಬಿಡ್ತಾರ ಅವ್ರು. ಇದು ಬೇಡ, ಇದು ಒಂದು ಪಾಯಿಂಟ್. GK ಸೆಕ್ಷನ್ ಹಂಗ ಹಿಂಗ ಎಲ್ಲಾ ಅವ್ರಿಗೆ ಬಂದಿದಟ್ಟ ಹೇಳಿಕೇಸಿರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಬರ್ತೈತಿ ಏನ್ ಬರಂಗಿಲ್ಲ ಅದನ್ನ ಹೇಳಾರ್ದರಿ ಬೇರೆ ಏನಾರ ಹೇಳ್ರಿ ಅಂತಂದ್ರ ಕೇಳಾಕ ಬಾರಿ, ನೆನಪಿಟ್ಕೊಳಕ್ ಬಾರಿ, ಸ್ಟೋರಿ ಟೈಪ್ ಮಸ್ತ್ ಅನಿಸ್ತದ. ಬಟ್ ಅದ ಎಕ್ಸಾಮಿನೇಷನ್ ಬಿದ್ದಿರಂಗಿಲ್ರಿ.
ಇದು 2ನೇ ಸ್ಟೆಪ್ ರೀ. ಹ್ಮ್. 3ನೇ ಸ್ಟೆಪ್ ಏನಾಗ್ತದ ಅಂತಂದ್ರ ಹುಡುಗರು ಏನ್ ಮಾಡ್ತಾರ್ರಿ, ಹ್ಮ್. ಟೆಂಪ್ರರಿ ಅಟ್ರಾಕ್ಷನ್ ಆಗ್ತಾರ. Temporary. ಟೆಂಪ್ರರಿ ಅಟ್ರಾಕ್ಷನ್ ಆಗ್ಬಾರ್ದು ಇವ್ರು. ಹ್ಮ್. ಇವ್ರ ಏನ್ ಮಾಡ್ಬೇಕು, ಥ್ರೋ ಆಗಿ ನೋಡ್ಬೇಕು. ಹ್ಮ್. ಯಾವ ಕ್ಲಾಸ್ ಒಳಗ ಕಂಟೆಂಟ್ ಐತಿ, ಹ್ಮ್. ಯಾವ ಕ್ಲಾಸ್ ಒಳಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಲಸ್ ಸಿಲೆಬಸ್ ಪ್ಲಸ್ ಮುಂದ್ ಬರುವಂತ ಕ್ಲಾಸಸ್ ಅದಾವಲ್ಲ ಅಂತವ್ರನ್ನ ಇವ್ರು ಆಯ್ಕೆ ಮಾಡ್ಕೋಬೇಕು. ಹ್ಮ್. ಹ್ಮ್. ಇವರು ಏನೋ ಒಂದ್ ಹೇಳಿದ ಕೂಡಲೇ ಪಟ್ನ ಅದಕ್ಕ ಒಪ್ಕೊಂಡು ಹೋಗುವಂತದಲ್ಲ. ನಾವು ಕೋಚಿಂಗ್ ಹೋಗಿದೀವಿ, ನಾವು ಓದುವಂತ ಕೋಚಿಂಗ್ ನಮಗ ಕರೆಕ್ಟ್ ಐತಿ ಅನ್ನೋದು ಹೆಂಗ್ ಗೊತ್ತಾಕೈತಿ ಅಂದ್ರ, ಹ್ಮ್. ಇವ್ರು ಒಂದಿಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದ್ ನೋಡ್ರೆ ಗೊತ್ತಾಕೈತಿ. ಹ್ಮ್. ಇವ್ರು ಹೇಳುವಂತ ಕಂಟೆಂಟ್ ಒಳಗ ದಮ್ ಐತೋ ಇಲ್ಲ ಅನ್ನೋದು ಗೊತ್ತಾಗ್ತೈತಿ. ಹ್ಮ್. ಒಂದು. 2ನೇದ್ ಏನಂತಂದ್ರ ರೀ, SSC ಎಕ್ಸಾಮಿನೇಷನ್ ಅಂತಂದ್ರ ಇದ್ರಿ ಒಂದ ಸಬ್ಜೆಕ್ಟ್ ಮೇಲೆ ನಿಂತಿಲ್ರಿ, ಹೌದು. 4 ಸಬ್ಜೆಕ್ಟ್ ಮೇಲೆ ಡಿಫೆಂಡ್ ಐತಿ. ಹ್ಮ್. ಅದಕ್ಕ 4 ಸಬ್ಜೆಕ್ಟ್ ಸ್ಟ್ರಾಂಗ್ ಇರುವಂತ ಇನ್ಸ್ಟಿಟ್ಯೂಟ್ ಆಯ್ಕೆ ಮಾಡ್ಕೋಬೇಕ್ರಿ. ಹೌದು. ಈಗ್ರಿ GK ಒಂದ್ ಸ್ಟ್ರಾಂಗ್ ಇತ್ತ, ನೋ ಪ್ರಾಬ್ಲಮ್. ಉಳಿದ್ದು ರೀ ಉಳ್ದು ಆಗ್ಬೇಕ್ರಿ. ಮ್ಯಾಥ್ಸ್ ಸ್ಟ್ರಾಂಗ್ ಐತಿ, ಓಕೆ. ಉಳಿದ್ದು ರೀ ಅದಕ್ಕೆ ನಾವ್ ಅನ್ನೋದೇನ್ರಿ, ಹ್ಮ್. ಅಟ್ಟು ಸಬ್ಜೆಕ್ಟ್ ಸ್ಟ್ರಾಂಗ್ ಇರುವಂತ ಇನ್ಸ್ಟಿಟ್ಯೂಟ್ ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ಹ್ಮ್. ಖಂಡಿತವಾಗಿ ಹೇಳ್ತೀವ್ರಿ, ನೀವು ಬೇಕಾದಂಗ ಟೆಸ್ಟ್ ಮಾಡ್ಕೊಳ್ರಿ. ಹ್ಮ್. ಸಾಕಷ್ಟು ಕ್ಲಾಸ್ಗಳನ್ನ ಯೂಟ್ಯೂಬ್ ದಾಗ ಹಾಕೈತಿ, ಹ್ಮ್. ಎಲ್ಲಾ ನೋಡ್ಕೊಳ್ರಿ, ಒಂದ್ ಡಿಸಿಷನ್ ತಗೊಳ್ರಿ. ಬರ್ರಿ ಗ್ಲೋಬಲ್ ಎಜುಕೇಶನ್ ಬನಟ್ಟಿಗೆ. ಹ್ಮ್. 2026 ಒಳಗ ಹ್ಮ್. ನಿಮ್ಮ ಎಕ್ಸಾಮಿನೇಷನ್ ಗೈಡೆನ್ಸ್ ಇರ್ಬೋದು, ನಿಮ್ಮ ಫಿಸಿಕಲ್ ಗೈಡೆನ್ಸ್ ಇರ್ಬೋದು, ಹ್ಮ್. ನಿಮ್ಮ ಮೆಡಿಕಲ್ ಗೈಡೆನ್ಸ್ ಇರ್ಬೋದು, ಪ್ರತಿಯೊಂದನ್ನು ಪಿನ್ ಟು ಪಿನ್ ನಮ್ಮ ಸಂಸ್ಥೆಯಲ್ಲಿ ಇರತಕ್ಕಂತ ಹ್ಮ್. ಎಲ್ಲ ಶಿಕ್ಷಕರು ನಿಮ್ಗೆ ಪಾಠ ಮಾಡ್ತಾರ್ರಿ. ಹ್ಮ್. ಒಂದೊಂದು ಸಬ್ಜೆಕ್ಟ್ ಗೆ ಇಬ್ಬಿಬ್ರು ಶಿಕ್ಷಕರು ನಮ್ಮಲ್ಲಿ ಇದಾರೆ. ಹ್ಮ್. ಅದ. ಒಬ್ರು ಕಂಟೆಂಟ್ ನ ರೆಡಿ ಮಾಡಕ್ ಅದಾರ, ಹ್ಮ್. ಇನ್ನು ಒಬ್ಬೊಬ್ರು ಟೀಚ್ ಮಾಡಕ್ ಅದಾರ, ಹ್ಮ್. ಟೆಸ್ಟ್ ಗಳು ನಡ್ಸಕ್ ಅದಾರ, ಹ್ಮ್. ನೆಕ್ಸ್ಟ್ ಮೆಡಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಅದಾರ. ಹ್ಮ್. ಒಟ್ನಲ್ಲಿ ಹುಡುಗರು ಇಲ್ಲಿ ಬಂದು ಅಂತಂದ್ರ ಒಂದೊಂದು ಕಲಿತಾ ಹ್ಮ್. ಎಕ್ಸಾಮಿನೇಷನ್ ಪಾಸ್ ಮಾಡ್ಕೊಂಡು ನೌಕರಿ ಹಿಡಿದದ್ದು ಉದಾಹರಣೆಗಳ್ರಿ ಹ್ಮ್. ಬಹಳಷ್ಟು ಅದಾವ್ರಿ. ಹ್ಮ್. ಈ ಒಂದು 3.5 ವರ್ಷದಾಗ ಹ್ಮ್. ಅಪ್ರಾಕ್ಸಿಮೇಟ್ ನನ್ನ ಅಂದಾಜರ ಇಲ್ಲಿ ತಕ್ಕ ಒಂದು 1000 ಮೇಲೆ ಅಪಾಯಿಂಟ್ಮೆಂಟ್ ಆಗಿದಾವ್ ನೋಡ್ರಿ ಸರ್, ಗ್ಲೋಬಲ್ ಎಜುಕೇಶನ್. ಗ್ಲೋಬಲ್ ಎಜುಕೇಶನ್ ಅಂತಂದ್ರೆ. ಇನ್ನೊಂದ್ ಏನಾಗ್ತದ್ರಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಕೊಡ್ತೀವ್ರಿ. ನಮ್ಗ್ ಗೊತ್ತದ ನಮ್ ಹುಡುಗರು ಸೆಲೆಕ್ಟ್ ಆಗ್ತಾರು. ಹ್ಮ್. ಯಾಕಕ್ಕರಿ, ಕಂಟೆಂಟ್ ಕರೆಕ್ಟ್ ಐತಿ. ಕ್ವಶನ್ ಯಾವ ರೀತಿ ಅರೈಸ್ ಆಕೈತಿ ಅಂತ ಹೇಳಿರ್ತಾವ ಅಂತ ಕ್ವಶನ್ಸ್ ಅರೈಸ್ ಅದು ಅಂತಂದ್ರ ನಮ್ಮ ಹುಡುಗರು ಸಕ್ಸಸ್ ಆಗೇ ಆಗ್ತಾರ್ರಿ. ಹೌದು. ಅದಕ್ಕಾಗಿ ಅವರು ಪ್ರಿಪರೇಷನ್ ಆಗ್ಬೇಕ್ರಿ, ಹ್ಮ್. ಸಕ್ಸಸ್ ಆಗ್ಬೇಕ್ರಿ. ಈ ಬಹಳಷ್ಟು ವಿದ್ಯಾರ್ಥಿಗಳ್ರಿ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರ ರೀ ಆ ಎಜುಕೇಶನ್ ಅನ್ನ ಅಫೋರ್ಡ್ ಮಾಡ್ತಿರಂಗಿಲ್ರಿ. ಕೋಚಿಂಗ್ ಆಗಿರ್ಲಿ, ಏನೋ ಪುಸ್ತಕ ಆಗಿರ್ಲಿ, ಬುಕ್ಸ್ ಆಗಿರ್ಲಿ ಅಫೋರ್ಡ್ ಮಾಡ್ತಿರಂಗಿಲ್ರಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ನಿಮ್ ಕಡೆಯಿಂದ ಏನ್ ಹೆಲ್ಪ್ ಆಗ್ತದೆ? ನಮ್ ಗ್ಲೋಬಲ್ ಎಜುಕೇಶನ್ ಏನು ವಿಶೇಷ ಅಂದ್ರೆ ಸರ, ಡೈಲಿ ರೀ ಯೂಟ್ಯೂಬ್ ದೊಳಗ ಆನ್ ಆನ್ ಎವರೇಜ್ ರೀ 3 to 4 ಕ್ಲಾಸಸ್ ಲೈವ್ ಕ್ಲಾಸ್ ನಡೀತಾವ್ರಿ. ಲೈವ್ ಕ್ಲಾಸ್. ಹಾ ರೀ, ಅವ್ರ ವಿದ್ಯಾರ್ಥಿಗಳು ಅದನ್ನೂ ಉಪಯೋಗ ತಗೋಬೇಕ್ರಿ. ಅಲ್ಲಿ ಏನ್ ಕ್ಲಾಸ್ ಹೇಳ್ತಿರ್ತೇವಲ್ರಿ, ಅದರದ ನೋಟ್ಸ್ ಬತ್ರಿ, ಅದರದ ವರ್ಕ್ ಬತ್ರಿ, ಎಲ್ಲವೂ ನಮ್ಮ ಟೆಲಿಗ್ರಾಮ್ ದಾಗ ಸಿಗ್ತಾವ್ರಿ. ಅಲ್ಲೇ ಕೆಳಗಡೆ ಅದ್ರ ಲಿಂಕ್ ಇರ್ತದ್ರಿ, ಅಲ್ಲಿ ಹೋಗಿ ಟೆಲಿಗ್ರಾಮ್ ದಾಗ ಅದ್ರ ನೋಟ್ಸ್ ತಕ್ಕೊಂಡು ಇವ್ರು ಪ್ರಿಪೇರ್ ಆಗ್ಬೋದ್ರಿ. ಇನ್ನು ನೆಕ್ಸ್ಟ್ ಇವ್ರು ಇನ್ನೂ ಒಂಚೂರು ಏನಾರ ಮುಂದಿನ ಸ್ಟೆಪ್ ಹೋಗಿ ನಾವು ಕಲಿತನಂತಂದ್ರ ಗ್ಲೋಬಲ್ ಎಜುಕೇಶನ್ ಬನಟಿ ಅಂತ ಹೇಳಿ ಒಂದು ಆ್ಯಪ್ ಐತ್ರಿ. ಆ ಆ್ಯಪ್ ನೊಳಗ್ರಿ ಎಲ್ಲಾ ಕ್ಲಾಸ್ ಗಳನ್ನ ಟೈಪ್ ವೈಸ್, ಲೆವೆಲ್ ವೈಸ್, ಚಾಪ್ಟರ್ ವೈಸ್ ಕ್ಲಾಸ್ ಗಳನ್ನ ಮಾಡಿದೀವ್ರಿ. ಅದು ಕ್ಲಾಸ್ಗಳು ಅಲ್ಲಿ ಸಿಗ್ತಾವ್ರಿ, ಮತ್ತ ಕಡಿಮೆ ಒಳಗ ಸಿಗ್ತಾವ್ರಿ. ಇದು ಒಂದು. ಎರಡನೇ, ನಮ್ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಸೌಲಭ್ಯ ಏನಂತಂದ್ರ, ಎಲ್ಲಾರು ಕೋಚಿಂಗ್ ಮುಗಿಸ್ಕೊಂಡ್ ಮನಿಗ್ ಹೋದ ಕೂಡಲೇ ಮುಗಿತ್ಪಾ ಅಂತಾರ. ನಮ್ದ್ ಹಂಗಿಲ್ರಿ. ಕೋಚಿಂಗ್ ಮುಗಿಸ್ಕೊಂಡು ಮನಿಗ್ ಹೋದ ತಕ್ಷಣ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟ್ಟಿದ 1 ವರ್ಷ ತಕ ಅವ್ರಿಗೆ ಏನ್ ಕೊಡ್ತೈತ್ರಿ, ಫ್ರೀ ಆಫ್ ಕಾಸ್ಟ್ ಆಪ್ ಹಾಕಿ ಕೊಡ್ತದ್ರಿ. 1 ವರ್ಷ ತಕ ಆಪ್ ಹಾಕಿ ಕೊಡೋಣ. ಅವ್ರಿಗೆ ಏನಾಗಿ ಬಿಡ್ತೈತ್ರಿ, ಇಲ್ಲೇ ಓದಿರ್ತಾರ್ರಿ, ಅದನ್ನೊಂದ್ ಸ್ವಲ್ಪ ವರ್ಕ್ ಮಾಡ್ಕೊಬಿಡ್ದ ಹುಡುಗರಿಗೆ ಏನಾಗ್ಬಿಡ್ತೈತಿ, ಒಂದು ಗ್ರಿಪ್ ಸಿಗ್ತೈತಿ, ಸಕ್ಸಸ್ ಆಗ್ಬಿಡ್ತೈತಿ. ಬರೋಬರ್. ಅಂದ್ರೆ ಇಲ್ಲಿ ಕೋಚಿಂಗ್ ಮುಗಿಸಿ ಹೋಗಿ 1 ವರ್ಷ ತಕ ಮನಿಯಿಂದನೂ ಪ್ರಿಪರೇಷನ್ ಮಾಡಬಹುದ್ರಿ. ಈಗ ನೋಡ್ರಿ 2 ತಿಂಗಳು ಕೋಚಿಂಗ್ ಮುಗಿಸ್ಕೊಂಡ್ರಂತಂದ್ರ ನನ್ನ ಅಂದಾಜ್ ಪ್ರಕಾರ 60 to 70% ನಾಲೆಜ್ ಬಂದಿರ್ತೈತಿ. ಅಂದ್ರ ಅವ್ರ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳಕ್ ಬಂದಿರ್ತೈತಿ. ಇನ್ನು ನಮಗ್ ಏನ್ ಬೇಕಾಗೈತಿ, ಎಲ್ಲರಿಗಿಂತ ಎಕ್ಸ್ಟ್ರಾರ್ಡಿನರಿ ಆಗ್ಬೇಕಂತಂದ್ರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಬೇಕಾಗ್ತೈತ್ರಿ. ಆ ಎಕ್ಸ್ಟ್ರಾ ನಾಲೆಜ್ ನಮ್ಮ ಯಾಪನ ಕೊಡ್ತಾರ. ಇಲ್ಲಿ ಮತ್ತೆ ರಿವಿಷನ್ ಕನಕ ಬೆಸ್ಟ್ ಆಗತ್ತೆ. ಅಂದ್ರೆ ಈಗ ಕಾಂಪಿಟೇಷನ್ ಬಗ್ಗೆ ಮಾತಾಡತ್ತಿದ್ದೀವ್ರಿ. ಲಾಸ್ಟ್ ಟೈಮ್ ಹೋದ್ ವರ್ಷ 2024 SSGD ಏನ್ ಕಾಲ್ಫಾರ್ಮ್ ಆಗಿರ್ತಿರ್ಲ, ಅಲ್ಲಿ ಟೋಟಲ್ ಅಪ್ಲಿಕೇಶನ್ ಎಟ್ ಬಿದ್ದಿದ್ದು ಅಂದ್ರೆ 7 ಲಕ್ಷ ತಕ ಅಪ್ಲಿಕೇಶನ್ ಬಿದ್ದಿದ್ದು. ಅದ್ರೊಳಗಡೆ ವೇಕೆನ್ಸೀಸ್ ಎಷ್ಟಿದ್ರಿ, 53,000 ತಕ ವೇಕೆನ್ಸೀಸ್ ಇದ್ರಿ. ಈಗ ನೀವು ಹೇಳೋ ಪ್ರಕಾರ 80,000 ತಕ ಅದು ಕರಿಬಹುದು ಹೇಳ್ತೀರಿ ವೇಕೆನ್ಸೀಸ್ ರೀ. ಇಲ್ಲಿ ಕಾಂಪಿಟೇಷನ್ ಯಾವ ಲೆವೆಲ್ ಹೋಗ್ಬೋದು? ಒಂದೇನ್ರಿ, RPF ಬಂದ್ ಸೇರಿದ್ರಿಂದ ರೀ, RPF ಎಲ್ಲರ ಕನಸಿನ ಕೂಸ್ರಿ. RPF ಎಕ್ಸಾಮಿನೇಷನ್ ರೀ ಎಲ್ಲರೂ ಕನಸಿನ ಕೂಸ್ರಿ. ಇನ್ನೊಂದ್ ಏನಂತಂದ್ರ ರೀ, ಕಾಂಪಿಟೇಷನ್ ಅಂತೂ ರೀ ಹೊಸದಾಗಿ ಬಂದವ್ರನ್ನ ಅದ್ರೊಳಗೆ ಎಂಟ್ರಿ ಆಗ್ತಾರೆ.
ಬಾಳ ವರ್ಷ ಕೂತವ್ರೇನ್ ಎಂಟ್ರಿ ಆಗಂಗಿಲ್ಲ. ಯಾಕೆ ಎಂಟ್ರಿ ಆಗಂಗಿಲ್ಲ ಅನ್ನೋದು ಹೇಳ್ತೀನ್ರಿ. 23 ಏಜ್ ಲಾಸ್ಟ್ ಐತ್ರಿ. 23 23 ಏಜ್ ಲಾಸ್ಟ್ ಐತ್ರಿ. 18 ಸ್ಟಾರ್ಟಿಂಗ್ ಐತ್ರಿ, 23 ಲಾಸ್ಟ್ ಐತ್ರಿ. ಹಂಗಾಗಿ ಏನಿಲ್ರಿ, ಪ್ರಿಪರೇಷನ್ ಮಾಡ್ರಿ. ಕಾಂಪಿಟೇಷನ್ ನೋಡ್ರಿ ಏನು ಇಲ್ರಿ. ಇವ್ರು ಬೆಸ್ಟ್ ಗೈಡೆನ್ಸ್ ತಗೊಂಡು ಪ್ರಿಪರೇಷನ್ ಮಾಡ್ಕೊಂಡು ಬೆಸ್ಟ್ ಮೂಮೆಂಟ್ ಮಾಡ್ರ. ಹೊರಗ್ ನೋಡಾಕ್ ಕಾಂಪಿಟೇಷನ್ ಐತ್ರಿ, ಅದೆಲ್ಲ ಫೇಕ್ ಕಾಂಪಿಟೇಷನ್. ಅಪ್ಲಿಕೇಶನ್ ಹಾಕ್ತಾರ, ಹೋಗಿ ಎಕ್ಸಾಮ್ ಬರದ್ ಬರಂಗಿಲ್ಲ. ಅದಕ್ಕಾಗಿರಿ ಅದನ್ನೆಲ್ಲ ನೋಡಂಗಿಲ್ರಿ. ನಮ್ದು ಪ್ರಿಪರೇಷನ್, ನಮ್ದು ಡೈರೆಕ್ಷನ್, ನಮ್ಮ ಒಂದು ಕಾನ್ಸಂಟ್ರೇಷನ್ ನೌಕರಿ ಮೇಲ್ರಿ ಮಾಡ್ಕೊಳಬೇಕ್ರಿ. ಡೂ ಆರ್ ಡೈ ಪೊಸಿಷನ್ ಐತಿ, ಮಾಡ್ಲೇಬೇಕ್ರಿ. ಮತ್ರಿ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ವಿದ್ಯಾರ್ಥಿಗಳು ಆಲ್ರೆಡಿ ಒಂದೆರಡು ಅಟೆಂಪ್ಟ್ ಮಾಡಿಬಿಟ್ರು ಅಂತ ವಿದ್ಯಾರ್ಥಿಗಳು, ಈ ಇಬ್ರು ನಡು ಮೈಂಡ್ ಸೆಟ್ ಏನ್ ಇರ್ಬೇಕ್ರಿ ಈಗ ಸದ್ಯದಾಗ? ಈಗ ಸದ್ಯದಾಗ ನೋಡ್ರಿ, ಹೊಸದಾಗಿ ಏನ್ ಅಪ್ಲಿಕೇಶನ್ ಹಾಕ್ತಾರಲ್ಲ ರೀ, ಅವ್ರ ಇದೊಂದ್ಸಲ ಪ್ರಯತ್ನ ಮಾಡಿ ನೋಡೋಣ ಮೈಂಡ್ ಸೆಟ್ ಇರಬಾರ್ದ್ರಿ. ಈ ಸಲ ಆಗಬೇಕಂತ ಮೈಂಡ್ ಸೆಟ್ ಅವ್ರದ್ದು ಇರ್ಬೇಕ್ರಿ. ಏನ್ ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಒಂದ್ ಸ್ವಲ್ಪ ಫೇಲ್ಯೂರ್ ಆಗ್ಯಾರಲ್ರಿ, ಅವ್ರದೊಂದು ಮೈಂಡ್ ಸೆಟ್ ಏನಿರ್ಬೇಕಪ್ಪ ಅಂತಂದ್ರ, ಹಿಂದೆಲ್ಲಾ ಚಾನ್ಸ್ ನೋಡೇರಿ, ಯಾವ್ಯಾವ ರೀತಿ ಕಷ್ಟ ಇತ್ತು ಏನಿತ್ತು ಅದನ್ನೊಂದ್ ಸ್ವಲ್ಪ ನೆನಪು ತಗೋರಿ. ಇನ್ನಟ್ಟು ಹೆಚ್ಚು ಫೋಕಸ್ ಮಾಡ್ರಿ, ವರ್ಕ್ ಮಾಡ್ರಿ, ಸಕ್ಸಸ್ ಆಗಿ. ಈಗ ನಮ್ ಮುಂದ್ ಬರೋ ವಿದ್ಯಾರ್ಥಿಗಳು ಏನ್ ಹೇಳಕ್ ಇಷ್ಟಪಡ್ತೀರಿ? ವೆರಿ ಸಿಂಪಲ್ ರೀ, ಹಾರ್ಡ್ ವರ್ಕ್ ರೀ, ಡಿಸಿಪ್ಲಿನ್ ರೀ, ಪೇಷನ್ಸ್ ರೀ, ಇವು ಮೂರು ಇಲ್ರಿ 100% ನೌಕರಿ ಹಾಕಿ. ಹಾರ್ಡ್ ವರ್ಕ್ ಇಲ್ರಿ, ಡಿಸಿಪ್ಲಿನ್ ಇಲ್ರಿ. ಹಾರ್ಡ್ ವರ್ಕ್ ಡಿಸಿಪ್ಲಿನ್ ಐತಂದ್ರ 100% ಏನ್ ಸಿಗ್ತೈತ್ರಿ? ಪೇಷನ್ಸ್ ಬರಬೇಕ್ರಿ. ಇವ ಒಂದ್ ವರ್ಷ ಅಪ್ಲಿಕೇಶನ್ ಹಾಕಿ ನೌಕರಿ ಆಗ್ಲಿಕ್ಕಂದ್ರ ಎಲ್ಲಾ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದ್ರಿ. ಎಲ್ಲಿ ಕಳ್ಕೊಂಡಿರ್ತಾನಲ್ಲ ಅಲ್ಲೇ ಹುಡುಕ್ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳು ಹೇಳುದೇನ್ರಿ, ಪೇಷನ್ಸ್ ಇಟ್ಕೊಳ್ರಿ. ಈಗ SSGD ಮಾಡ್ಬೇಕೈತಿ, ಫುಲ್ ಎಫರ್ಟ್ ಹಾಕ್ರಿ, 100% ಆಗ್ತೈತಿ, ಡೌಟ್ ಇಲ್ರಿ. ಈಗ ಸದ್ಯ ಪರಿಸ್ಥಿತಿ ಹೆಂಗೈತಿ ಅಂದ್ರ, SSC ಡಿಪಾರ್ಟ್ಮೆಂಟ್ ಯಾವ್ದ ಎಕ್ಸಾಮಿನೇಷನ್ ಬರಲ್ರಿ, ವೆಂಡರ್ ಚೇಂಜ್ ಆಗ್ಯಾರ. ನಮ್ ವಿದ್ಯಾರ್ಥಿಗಳು ಏನ್ ಮಾಡಾಕತ್ತಾರಪ್ಪ ಅಂತಂದ್ರ, ಫುಲ್ ರೆಡಿ ಆಗಿಬಿಟ್ಟಾರ. ಹೆಂಗ TCS ಪ್ರಕಾರ, ಆ TCS ಪ್ರಕಾರ ರೆಡಿ ಆದಾರು, ವೆಂಡರ್ ಚೇಂಜ್ ಆಗ್ಯಾರ ಅನ್ನೋದು ಅವ್ರಿಗೊಂದು ಐಡಿಯಾ ಇಲ್ಲ. ಎರಡನೇದು ವೆಂಡರ್ ಚೇಂಜ್ ಆಗೋಣ, ಕ್ವಶನ್ ಪೇಪರ್ ಪ್ಯಾಟರ್ನ್ ಶಿಫ್ಟ್ ಆಗೈತಿ ಅನ್ನೋದು ಗೊತ್ತಿಲ್ಲ. ಹಿಂಗ್ ಮಾಡ್ರಿ ಅಂತಂದ್ರ ಅವ್ರು TCS ಪ್ರಕಾರ ಅವ್ರು 20 ತೋದ್ರು ವೇಸ್ಟ್ ಆಗ್ತದ. ಕಂಪ್ಲೀಟ್ಲಿ ಚೇಂಜ್ ಆಗೈತೆ ಅಂತ, ಕಂಪ್ಲೀಟ್ಲಿ ಚೇಂಜ್ ಆಗೈತೆ ಅನ್ನೋದಕ್ಕಿಂತ ಹೆಚ್ಚಿನ ಏನಂತಂದ್ರ, ಒಂದ್ ಸ್ವಲ್ಪ ಏನದ ಅಂತಂದ್ರ, ಒಂದೊಂದ್ ಅಕ್ಷರ ಚೇಂಜ್ ಆದ್ರೂ ಟೋಟಲ್ ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗ್ತೈತಿ. ಹಂಗಿದ್ದಾಗ ಕ್ವಶನ್ ಪೇಪರ್ ಬಹಳ ಶಿಫ್ಟ್ ಆಗ್ಯದ್ರಿ, ಚೇಂಜ್ ಆಗೈತಿ, ಕಂಪ್ಲೀಟ್ ಚೇಂಜ್ ಆಗೈತಿ. ಈ ಸಲ ಪ್ರಾಪರ್ ಎಕ್ಸಾಮ್ ನಡಿಬಹುದ್ರಿ? ಪ್ರಾಪರ್ ಎಕ್ಸಾಮಿನೇಷನ್ಸ್ ಅಂತೂ ನಡ್ಸಾಕೈತಾರ. ಈಗ ಆಲ್ರೆಡಿ ನೋಡ್ರಿ, ಅವ್ರು ಈಗ 4 ಎಕ್ಸಾಮ್ ನಡೆಸಿರು, ಏನು ತೊಂದರೆ ಆಗಿಲ್ಲ. ಒಂದೇದು ಫೇಸ್ 12 ಫೇಸ್ 13 ಮಾಡಿದ್ರು, ಅಲ್ಲಿ ಒಂಚೂರು ಸಣ್ಣ ಪುಟ್ಟ ತೊಂದರೆಗಳು ಅಂತಂದ್ರ ಕ್ಲಿಯರ್ ಆದ. ಎರಡನೇದು ಇದು ಎಕ್ಸಾಮ್ ನಡೀತು, ಸ್ಟೆನೋ ನಡೀತು, ಅಲ್ಲೂ ಏನು ತೊಂದರೆ ಆಗ್ಲಿಲ್ಲ, ಬಹಳ ಆರಾಮ್ಸೆ ಮೂವ್ ಮಾಡಿದ್ರು. ಇನ್ ನೆಕ್ಸ್ಟ್ ಬರೋದ ಡೆಲ್ಲಿ ಪೊಲೀಸ್ ನಡೆಸ್ತಾರ ಅವರು, ಆರಾಮ್ಸೆ ಅವ್ರಿಗೆ ಈಗ ಗ್ರಿಪ್ ಕುಯ್ತು. ಯಾವ್ದೋ ಆಗ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ತೊಂದರೆ ಇರ್ತಾವ, ಒಂದ್ ಸ್ವಲ್ಪ ಏನ ವೆಂಡರ್ನ್ ಚೇಂಜ್ ಮಾಡ್ರಿ, ನಮ್ಮ ಪೈಲ್ TCS ದವ್ರ ಇರ್ಲಿ, ಹಂಗ ಹಿಂಗ ಒಂದ್ ಸ್ವಲ್ಪ ಸಾಮಾನ್ಯವಾಗಿ ಅವು ಎಲ್ಲಾ ನಡೀತಾವ. ಬಟ್ ಅದ ಚೇಂಜ್ ಆಕೈತಿ ಅನ್ಕೋತ ಕುಂಡ್ರದು ಮೂರ್ಖತನ. ಇನ್ನೇನ್ ಮಾಡ್ರು ಅದು ಚೇಂಜ್ ಆಗಿದಕ್ಕೆ ನಾವು ಚೇಂಜ್ ಆಗಿ ಪಟ್ನ ಸ್ಟಡಿ ಮಾಡಿ ಈ ಸಲ ಒಟ್ಟು ಸೆಲೆಕ್ಷನ್ ಒಳಗೆ ನಮ್ದು ಹೆಸರು ಕುಣಿಸ್ಕೋಬೇಕು. ಎಕ್ಸಾಮ್ ಪ್ಯಾಟರ್ನ್ ಒಂದ್ ಇಟ ಚೇಂಜ್ ಆಗೈತೆ ಅಂದ್ರೂ ರೀ, ಇನ್ನು ಮೆರಿಟ್ ಲಿಸ್ಟ್ ಬಾಳ ಅಂದ್ರೆ ಬಾಳ ಕಡಿಮೆ ನಿಲ್ಲೋದ್ರಿ. ಇನ್ನ ಕಡಿಮೆ ನಿಲ್ಬಹುದು ಒಂದು. ಎರಡನೇದು ಒಂದ್ ಸ್ವಲ್ಪ ಯಾವ ಚಲೋ ತಂಗಿ ಮಾಡಿರ್ತಾನೆ, ಇರುವ 1000 ಪೋಸ್ಟ್ 10 ಲಕ್ಷದಾಗ 1,000 ಮಂದಿಗೆ ನೌಕರಿ ಆಗ್ಬೇಕಂತಂದ್ರ ಅಷ್ಟ ಡಿಫಿಕಲ್ಟ್ ಅದ. ಹಂಗಾಗಿ ಯಾರು ಸ್ಮೂತ್ ಹೆಜ್ಜೆ ಇಡ್ತಾರ, ಯಾರು ಇಂಟೆಲಿಜೆಂಟ್ ಹೆಜ್ಜೆ ಇಡ್ತಾರ, ಅವ್ರು ಸಕ್ಸಸ್ ಆಗ್ತಾರ್ರಿ. ಈಗ ವೆಂಡರ್ ಎಡ್ಯುಕೇಟಿ ಅದಾರ್ರಿ, ಈಗ ಎಕ್ಸಾಮ್ ಅನೌನ್ಸ್ಮೆಂಟ್ ಡೇಟ್ಸ್ ಅದು ಬಿಡುದಲ್ಲ, SSR ಬಿಡ್ತಾರೋ ಎಡ್ಯುಕೇಟರ್ ಬಿಡ್ತಾರ? SSR ಬಿಡ್ತಾರ. ಅಂದ್ರೆ ಅವ್ರ ಕ್ಯಾಲೆಂಡರ್ ಬಿಟ್ಟಿರ್ತಾರೆ, ಅವ್ರ ಕ್ಯಾಲೆಂಡರ್ ಯಾರ ಪ್ರಕಾರ ಬಿಡ್ತಾರೋ ಎಡ್ಯುಕೇಟಿದವ್ರ ಪ್ರಕಾರ ಬಿಡ್ತಾರ. SSR ಬಿಡ್ತಾರ. ಆಕ್ಚುಲಿ SSC ಅನ್ನೋದು ಏನಂದ್ರ ಮಿಡಲ್ ಒಂದು ಬೌಂಡ್ರಿ ಲೈನ್ ರೀ. ಆಕ್ಚುಲಿ ಒಳಗಡೆ ಎಡ್ಯುಕೇಟಿದವ್ರ ಇರ್ತಾರ. ಏನ ಮಾಡ್ಬೇಕಾರ, ಏನ ನಿರ್ಧಾರ ತಗೋಬೇಕಾರ, ಎಕ್ಸಾಮಿನೇಷನ್ ನಡೆಸ್ಬೇಕಾರ, ಅಥವಾ ಡೇಟ್ ಪೋಸ್ಟ್ಪೋನ್ ಮಾಡ್ಬೇಕಾರ, ಅಥವಾ ಕ್ವಶನ್ ಪೇಪರ್ ಡಿಫಿಕಲ್ಟ್ ಮಾಡ್ಬೇಕಾರ, ಈಸಿ ಮಾಡ್ಬೇಕಾರ, ಅಥವಾ ಸ್ಟೇಟ್ ವೈಡ್ ಡಿವೈಡ್ ಮಾಡ್ಬೇಕಾರ, ಎವ್ರಿಥಿಂಗ್ ಎಡ್ಯುಕೇಟಿದವ್ರು ಮಾಡ್ತಾರ. ಹೈಯೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಕ್ವಶನ್ಸ್ ಕೇಳೋದ್ರೊಳಗ ಬಾಳ ತಿಡ್ ಅನ್ಸಿದ್ದಂದ್ರ ಯಾವ ಸಬ್ಜೆಕ್ಟ್ ಒಳಗ? ಸಬ್ಜೆಕ್ಟ್ ಒಳಗ ಅಂತಂದ್ರ GK ಅಂತೂ ಅಲ್ಟಿಮೇಟ್ ಶಿಫ್ಟ್ ಆಗ್ಯದ. ಇವ್ರು ಗೋಟ್ಕೊಂಡಿತ್ತು ಓದ್ಲಿ, ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಂಗಿಲ್ಲ ಇವ್ರಿಗೆ. ಇವ್ರ ಏನೈತಿ, ಹಳಿ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾನು ಓದಿನಪ್ಪ ಅನ್ನೋ ಮೈಂಡ್ ಸೆಟ್ ಒಳಗ ಕೂತ್ ಬಿಡೋದಕ್ಕೈತಿ, ಕೆಲ್ಸ ಆಗಂಗಿಲ್ಲ. ಅಂದ್ರೆ ಯಾವ ರೀತಿ ಕ್ವಶನ್ ಬರಾತಿರ್ಬೋದು? ಕ್ವಶನ್ ಪೇಪರ್ ನೋಡ್ರಿ, ಬಹಳ ಅಪ್ಡೇಟೆಡ್ ವರ್ಷನ್ಸ್ ಕ್ವಶನ್ಸ್ ಬರಾಕತ್ತಾವ. ಇವತ್ತ ನಾವು ಒಂದಿಷ್ಟು ಕ್ವಶನ್ ಪೇಪರ್ಗಳು ನೋಡಿದಾಗ ವೆರಿ ಅಪ್ಡೇಟೆಡ್ ಕ್ವಶನ್ಸ್. ಹೆಂಗ್ ನೋಡ್ರಿ, 2023 ಒಳಗ ಫಾರೆಸ್ಟ್ ಸರ್ವೆ ಮುಗಿತು, ಆ ಸರ್ವೆ ಮೇಲೆ ಕ್ವಶನ್ಸ್ ಬಂದಾವ.
ಅಂದ್ರ ಫಾರೆಸ್ಟ್ ಸರ್ವೆ ಅನ್ನೋದು ಅವ್ರು ಯಾವ ಬುಕ್ ಒಳಗೆ ಓದಿಲ್ಲ, ಎಲ್ಲೂ ಸಿಲೆಬಸ್ ದಾಗಿಲ್ಲ, ಏನೂ ಇಲ್ಲ. ಬಟ್ ಫಾರೆಸ್ಟ್ ಸರ್ವೆ ಮೇಲೆ ಕ್ವಶನ್ಸ್ ಬರ್ತಾವ ಅನ್ನೋದು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎಡಿಕ್ಯೂಟಿವ್ ನೋಡ್ರೆ ಗೊತ್ತಾಗ್ತದೆ. ಈಗ ಎಜುಕೇಟಿವ್ ಸಿಲೆಬಸ್ ನಾವು ಓದ್ಬೇಕಾದ್ರೆ ಏನ್ ಸ್ಟೆಪ್ಸ್ ತಗೋಬೇಕ್ರಿ? ಯಾವ ಬುಕ್ಸ್ ರೆಫರ್ ಮಾಡ್ಬೋದು? ಈಗ ಸದ್ಯದಾಗ ಅದ ಬಾಳ ಅಂದ್ರ ಬಾಳ ಏನಂತಂದ್ರ ಎಡಿಕ್ಯೂಟಿದವ್ರು ಒಂದು ಪ್ರಾಬ್ಲಮ್ ಅನ್ನ ಮಾಡಿದಾರೆ. ಏನ್ ಮಾಡಿದಾರ ಅಂತಂದ್ರ, ಯಾವ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇದ್ರೆ ಯೂಟ್ಯೂಬ್ ದಾಗ ಡಿಸ್ಕಷನ್ ಮಾಡಂಗಿಲ್ಲ, ಮಾಡ್ರ ನಿಮ್ ಒಳಗ್ ಹಾಕ್ತಿವಿ. ಇದು ಒಂದ್ ರೀಸನ್ ಆಗಿರ್ಬೋದ್ರಿ. ಹಾ, ಯಾಕಂದ್ರೆ notice ಕೊಟ್ಟಾರ. ಕಂಪ್ಲೀಟ್ಲಿ ಚೇಂಜ್ ಮಾಡ್ಯಾರಲ್ಲ, ಹಾ. ಹಳಿದ್ ಓದಿ ಆಮೇಲೆ ಹುಡುಗರಿಗೆ ಮೋಸ ಆಗಬಾರ್ದು ಅನ್ನೋ ಸಲುವಾಗಿ ಇದೊಂದು ರೂಲ್ಸ್ ತಂದಿರ್ಬೋದು ನನಗ ಅನಸ್ತೈತ್ರಿ. ನೋ ಈಗ ಈ TCS ಬೇಕಾದಟ್ ಕ್ವಶನ್ ಪೇಪರ್ ಅದಾವ, ಅವನ್ನೆಲ್ಲ ಮಾಡ್ರಿ, ನಮಗೇನ್ ಮಾಡೋದತ್ತಾರ ಅವ್ರು. ಆದ್ರ ನಾವೇನ್ ಕ್ವಶನ್ ಪೇಪರ್ ತೆಗ್ದಿಲ್ಲ, ಎಡಿಕ್ಯೂಟಿದವ್ರು ನಾವೇನ್ ತೆಗ್ದಿಲ್ಲ, ಅವ್ರ ಡಿಸ್ಕಷನ್ ಮಾಡಂಗಿ. ಇದಕ್ ರೀಸನ್ ಏನ್ರಿ? ರೀಸನ್ ಏನಂತಂದ್ರ ಎಟ್ಟ ಹುಡುಕ್ಯಾಡ್ರು ರಿಸೋರ್ಸ್ ಕಡಿಮೆನ ರೀ. ಸಾಕಷ್ಟು ಎಕ್ಸಾಮ್ ನಡೀತಾವ್ರಿ, ಅವಕ್ಕೆಲ್ಲಕ್ಕೂ ರಿಸರ್ಚ್ ತರಬೇಕಂತಂದ್ರ ತೊಂದ್ರೆ ಬಾಳ ಆಗ್ತೈತಿ. ಯಾರು ಅಡ್ವಾನ್ಸ್ ಪ್ರಿಪರೇಷನ್ ಮಾಡಿರ್ತಾರ ಸಿಲೆಬಸ್ ಪ್ರಕಾರ ಅವ್ರಿಗಟ್ಟ ಅನುಕೂಲ ಆಗ್ಲಿ ಅನ್ನೋ ಮಟ್ಟಕ್ಕೆ ಅವ್ರದೊಂದು ಇದನ್ನ ಫೀಲ್. ಇವ್ರೆಲ್ಲಾ ಏನ್ ಮಾಡ್ತಾರ, ಯೂಟ್ಯೂಬರ್ಸ್ ಆ ಕ್ವಶನ್ ಈ ಕ್ವಶನ್ ತಿಳಿಸಿ ಹೇಳಿ ಎಲ್ಲಾ ಮಾಡ್ಕೇಸಿರಿ ಅಲ್ಲಿ ಕ್ವಶನ್ಸ್ ಆಗಿ ಮಾಡಿಬಿಟ್ರ ಅಂತಂದ್ರ ಅವ್ರ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿ ಕ್ವಶನ್ಸ್. ಹಿಂಗೊಂದ್ ಸಮಸ್ಯೆ ಅವ್ರದೊಂದು ಥಿಂಕಿಂಗ್ ರೀ. ಇದು ಆಕ್ಚುಲಿ ಅದ್ ತಪ್ಪ್ರಿ, ಅದು ದೊಡ್ಡ ತಪ್ಪ. ಅಂದ್ರ ಹುಡುಗರು ಏನ್ ಓದ್ಬೇಕು ಎಂತ ಓದ್ಬೇಕು ಹೇಳಿ ನಂತರ ಅವ್ರ ಅದ್ರ ಮೇಲೆ ಕ್ವಶನ್ ಪೇಪರ್ ತೆಗಿಲಿ. ಒಂದಿಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹಿಂಗ್ ಬರ್ತಾವ ಅಂತ ಹೇಳಿ ತೆಗಿಲಿ, ಅನುಕೂಲ ಆಗ್ತದೆ. ಇವರು ನೋ ಪೈಲಟ್ TCS ಏನ್ ಮಾಡ್ತಿದ, ಒಂದು ಫಿಕ್ಸ್ ಪ್ಯಾಟರ್ನ್ ದಾಗ ಮೂವ್ಮೆಂಟ್ ಮಾಡಿಬಿಡ್ತದ. ಮತ್ರಿ ರಿವಿಷನ್ ಬಾಳ ಆಗ್ತಿದ್ರು, ರಿಪೀಟ್ ಆಗ್ತಿದ್ರು ಕ್ವಶನ್ಸ್. ಒಂದೊಂದು ಕ್ವಶನ್ 50 ಸಲ ರಿಪೀಟ್ ಆಗಿದ್ ನಾನ ನೋಡೇನ್ರಿ. 50 ಸಾರಿ ರಿಪೀಟ್ ಆಗಿದೆ, ಒಂದೊಂದು ಕ್ವಶನ್ 10 ಸಾರಿ ರಿಪೀಟ್ ಆಗಿದೆ ನಾವ ನೋಡಿದ್ರಿ. ಅದಕ್ಕ ನಾ ಅನ್ನೋದು ಉದ್ದೇಶ ಏನಂತಂದ್ರ, ರಿಪಿಟೇಷನ್ ಯಾವಾಗ ಆಗ್ತೈತಿಲ್ಲ ಅವಾಗ ಕಟ್ ಆಫ್ ಏನಾಕೈತಿ, ಹೈ ನಿಲ್ಲಾಕತ್ತ. ಯಾವಾಗ ರಿಪಿಟೇಷನ್ ಕಡಿಮೆ ಆಗ್ತೈತ್ರಲ್ಲ ಕಟ್ ಆಫ್ ಏನಾಕೈತಿ, ಲೋ ನಿಲ್ಲಾಕ್ತೈತಿ. ನೆಕ್ಸ್ಟ್ ಅವಾಗ ಒಂದಿಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ರಿ, ಒಂದಿಷ್ಟು ಎಕ್ಸಾಮ್ ಬರೋದು ಒಂದಿಟ್ಟು ಹೋದ್ರ ಸೆಲೆಕ್ಷನ್ ಆಗ್ತಿತ್ತು. ಈಗ ಹಂಗಿಲ್ಲ ರೀ, ಒಟ್ಟ ಹಂಗಿಲ್ಲ. ಈಗ ಸದ್ಯದಾಗ ಎಡ್ಯುಕೇಟೆಡ್ ಏನ್ ಪ್ಯಾಟರ್ನ್ ಐತಿ ಅದ್ರ ಮ್ಯಾಗ ನಾವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರಿಬೇಕಂದ್ರ ಎಲ್ಲಿ ಎಕ್ಸಾಮ್ ಆನ್ಲೈನ್ ಎಲ್ಲಿ ಸಿಗ್ಬೋದ್ರಿ? ಸಿಗ್ಬೋದ್ ಅನ್ನಕೇನ್ರಿ, ಸದ್ಯಕ್ಕ ಗ್ಲೋಬಲ್ ಎಜುಕೇಶನ್ ಈಗ ಆಲ್ರೆಡಿ ರೆಡಿ ಆಗಿ ಕೂತದ್ರಿ ಎಲ್ಲಕ್ಕೂ. ಈಗ ಒಟ್ ಅವ್ರ ಏನೈತ್ರಿ, ಹುಡುಗರು ಬರ್ಬೇಕು, ತಯಾರಿ ಆಗ್ಬೇಕು, ನೌಕರಿ ಹಿಡಿಬೇಕು, ಆರ್ಡರ್ ಕಾಪಿ ತಗೋಬೇಕು, ಹೋಗ್ತಾ ಇರ್ಬೇಕ್ರಿ. ಇವ್ರ ಎಲ್ಲಿ ಕರ್ನಾಟಕದಾಗ ಎಲ್ಲಿ ಬೇಕಾದಲ್ಲಿ ಹುಡ್ಕ್ಯಾಳ್ರಿ. ಎಡಿಕ್ಯೂಟಿವ್ ಪ್ಯಾಟರ್ನ್ ಪ್ರಕಾರ GK ಸೆಕ್ಷನ್ ಟೀಚ್ ಮಾಡೋರ್ ಅಂತಂದ್ರ ಗ್ಲೋಬಲ್ ಎಜುಕೇಶನ್ ಬಿಟ್ರೆ ಬೇರೆ ಯಾರಿಲ್ರಿ. ಅವ್ರ ಬೇಕಾದಂಗ್ ಸರ್ಚ್ ಮಾಡ್ಕೊಂಡ್ ಬರ್ಲ್ರಿ. ಓಕೆ, ಇನ್ನ ಹೆಡಿಂಗ್ ಹಾಕ್ಬೋದು, ಎಡಿಕ್ಯೂಟಿವ್ ಪ್ರಕಾರ ನಾವು ಪಾಠ ಮಾಡಾಕತ್ತೀವಿ ಹಂಗ ಹಿಂಗ ಅವ್ರು ಹಾಕೋಬಹುದು. ಬಟ್ ಕಂಟೆಂಟ್ ತೆಗೆದ್ ನೋಡಿದಾಗ ಇಟ್ಸ್ ಟೋಟಲಿ ಡಿಫರೆಂಟ್. ಮತ್ ಇನ್ನೊಂದ್ರಿ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಟೀಚರ್ಸ್ ಈಗ ಎಡ್ಯುಕೇಟಿವ್ ಸಿಲೆಬಸ್ ಆಗಿರ್ಲಿ ಆ ಒಂದು ಎಕ್ಸಾಮ್ ಪ್ಯಾಟರ್ನ್ ಈಗ ಅಡಾಪ್ಟೆಡ್ ಆಗ್ಯಾರ್ರಿ. ಆಲ್ಮೋಸ್ಟ್ ಇನ್ನ ನನ್ನ ಅಂದಾಜ್ ಪ್ರಕಾರ 5% ಅಡಾಪ್ಟ್ ಆಗಿಲ್ಲ, ಇನ್ನೂ ಆಗಿಲ್ರಿ. ಓಲ್ಡ್ ವರ್ಷನ್ ದಾಗ ಅದಾರ್ರಿ. 5% ಅಡಾಪ್ಟ್ ಆಗಿಲ್ಲ. ಇನ್ನ ಹಳಿ ಸಿಲೆಬಸ್ ಹೇಳತ್ತಾರೋ, ಹಳಿ ಪ್ರಕಾರನ ಪ್ಯಾಟರ್ನ್ ಇಟ್ಟಾರೋ, ಹಳಿ ಪ್ರಕಾರನ ಹುಡುಗರಿಗೆ ಗೈಡೆನ್ಸ್ ಮಾಡತ್ತಾರ. ಅದಕ್ಕೆ ನಾ ಅನ್ನೋದು ಏನಂತಂದ್ರ, ಹೊಸ ಪ್ರಕಾರ ಒಂದ್ ಸ್ವಲ್ಪ ಟೀಚ್ ಮಾಡೋರ್ ಕಡೆ ಒಲವು ತೋರ್ಸ್ರಿ, ನೌಕರಿ ಹಿಡೀರಿ. ನೀವ್ ಏನಾರ ಅದಗೊಂಗಣ್ಯಾಗ ಕೂತ್ರಿ ಅಂತಂದ್ರ ಕೈಯಾಗ ಚಂಬ್ ಹಿಡ್ಕೊಂಡ್ ಕುಂಡ್ರದಾಗ್ತದ. ಪಾಪ ಈ ಒಂದು ವರ್ಷ ಪೂರ್ತಿ ಓದಿದ್ ಹುಡುಗರ್ದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇಲ್ಲೇ ಹೋಗ್ತತ್ ನನಗ ಅನ್ಸುತ್ತೆ. ನೋಡ್ರಿ, ದಿಸ್ ಇಸ್ ನಾಟ್ ಅ ಸ್ಟ್ರಗಲ್ ರೀ, ದಿಸ್ ಇಸ್ ದ ಕಾಂಪಿಟೇಷನ್. ಸ್ಟ್ರಗಲ್ ದೊಳಗ್ರಿ ನಾ ಸ್ಟ್ರಗಲ್ ಮಾಡತ್ತೀನಿ, ನನಗ್ ನೌಕರಿ ಆಗಬೇಕು ಇಲ್ಲ. ಕಾಂಪಿಟೇಷನ್ ದಾಗ ನಾವ್ ವಿನ್ ಆಗ್ಬೇಕಾರ ಸ್ಟ್ರಗ್ಲಿಂಗ್ ಇಸ್ ಅ ಪಾರ್ಟ್ ಆಫ್ ದ ವಿನ್ನಿಂಗ್ ಕೆಪಾಸಿಟಿ. ಈಗ ವಿನ್ ಆಗ್ಬೇಕಾರ ಸ್ಟ್ರಗಲ್ ಮಾಡಬೇಕ್ರಿ. ಹಾಗಾದ್ರೆ ಇಲ್ಲಿ ಮಟ್ಟ ಓದಿದ್ದೆಲ್ಲ ವ್ಯರ್ಥ ಏನ್ ಆಗಂಗಿಲ್ರಿ. ನಾಲೆಜ್ ಇಸ್ ಅ ಸುಪ್ರೀಂ ಪವರ್. ನಾಲೆಜ್ ಇಟ್ಕೊಂಡ್ ನಾವ್ ಬೇಕಾದ್ ಮಾಡ್ಬೋದು. ಅಂದ್ರೆ ಓದಿದ್ರೊಳಗ ಕೇಳಕತ್ತಾನು ಸ್ವಲ್ಪ ಟ್ವಿಸ್ಟ್ ಮಾಡಕ 100%. ಈಗ ಫಸ್ಟ್ ಏನ್ ಮಾಡ್ತಿದ್ರಿ, ಫೋಕ್ ಡ್ಯಾನ್ಸ್ ಕ್ವಶನ್ಸ್ ಕೇಳ್ತಿದ್ದ. ಈಗ ಫೋಕ್ ಡ್ಯಾನ್ಸ್ ಕ್ವಶನ್ಸ್ ಹೆಂಗ್ ಕೇಳಕತ್ತೇನಂದ್ರ, ರಾಜ್ಯ ಯಾವ ರಾಜ್ಯದಾಗ ನಡೀತೈತಿ, ಯಾವ ಜನಾಂಗದವ್ರು ಮಾಡಕತ್ತಾರೋ, ಯಾವ ದೇವತೆಗೋಸ್ಕರ ಫೋಕ್ ಡ್ಯಾನ್ಸ್ ಮಾಡಕತ್ತಾರ, ಈ ರೀತಿ ಹಿಂಗ್ ಕ್ವಶನ್ಸ್ ಕೇಳಕತ್ತಾರ. ಅದಕ್ ನಾವ್ ಅನ್ನೋದೇನಂತಂದ್ರ ಬಾಳ ಸಿಂಪಲ್ ಆಗಿ ಹೇಳಕತ್ತೇನ್ರಿ, ಡೆಪ್ತ್ ನಾಲೆಜ್ ಅಂತೂ ಬೇಕು, ಡೀಪ್ ನಾಲೆಜ್ ಬೇಕ್ರಿ. ಮೇಲಿಂದ ಆದ್ರ 5 ಕ್ವಶನ್ ರೈಟ್ ಆಗಲ್ರಿ ಇವ್ರು. ಅಂದ್ರೆ ಈಗ ನಮ್ಮ ಹುಡುಗರು ಹೆಂಗ್ ಓದಾತಿದ್ದು ಅಂದ್ರೆ, ನೀವು ಫೋಕ್ ಡ್ಯಾನ್ಸ್ ಹೇಳ್ರಲ್ಲ, ಯಾವ ರಾಜ್ಯದಾಗ ಮಾಡ್ತಾರೋ ಅಷ್ಟೇ ಆ ಫೋಕ್ ಡ್ಯಾನ್ಸ್ ಹೆಸರೇ ಇದನ್ನಷ್ಟೇ ಎಲ್ಲ ನೆನಪಿಟ್ಕೋತ ಹೋಗ್ತೀವಿ. ಹೌದ್ರಿ, ಆದ್ರೆ ಈಗ ನೀವ್ ಹೇಳ್ದಂಗಂದ್ರ ಬಾಳ ಡೀಪ್. ಥ್ಯಾಂಕ್ ಯು ಸರ್, ಇಲ್ಲಿ ಮಟ್ಟ ಇದೊಂದು ಇದ್ರೊಳಗೆ ಚರ್ಚೆ ಮಾಡೋದಕ್ಕೆ ಹೇಳಿ ಹುಡುಗರಿಗೂ ಭಾರಿ ಇನ್ಫಾರ್ಮೇಶನ್ ಸಿಕ್ತ್ರಿ. ಅದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡ್ರಿ, ಇದೇ ಟೈಪ್ ನಿಮ್ಗೆ ನೆಕ್ಸ್ಟ್ ಟೈಮ್ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದು ಅಂದ್ರೆ ಏನೈತಿ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ. ಸರ್ ಕರೆಸಿ ನಿಮ್ಗೆ ಏನಾರ ಡೌಟ್ಸ್ ಇದ್ದು ಅಂದ್ರೆ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.